ನಮಸ್ತೆ ಮುದ್ದು ವಿದ್ಯಾರ್ಥಿಗಳೇ. ಇವತ್ತಿನ ಈ ತರಗತಿಯಲ್ಲಿ ಈ ವಿಡಿಯೋದಲ್ಲಿ 6ನೇ ತರಗತಿಯ ಇಂಗ್ಲೀಷ್ 2ನೇ ಭಾಗದ್ದು ಕನ್ನಡ ಮೀಡಿಯಂ ಇಂಗ್ಲೀಷ್ 2ನೇ ಭಾಗದ್ದು ಪಾರ್ಟ್ 2ದು ಪ್ರಶ್ನೋತ್ತರಗಳನ್ನ ಮಾಡ್ತಾ ಇದ್ದೀನಿ. 6ನೆಯ ಪಾಠವಾದಂತಹ ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅನ್ನುವಂತಹ 6ನೆಯ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೇ, ನೋಡಿ ಇಲ್ಲಿ 6ನೆಯ ಪಾಠದ್ದು ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಪೇಜ್ ನಂಬರ್ 22. ಹಿಂದಿನ ಪಾಠದ ಪ್ರಶ್ನೋತ್ತರ ಎಲ್ಲ ವೊಕ್ಯಾಬ್ಯುಲರಿ ಏನಿದೆಯೋ ಅದನ್ನೆಲ್ಲ ಇವತ್ತಿನ ಈ ಕ್ಲಾಸಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸು, ಗ್ರಾಮರು, ಪ್ರಶ್ನೋತ್ತರಗಳು ನಿಮಗೆ ಬಂದು ತಲುಪತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ, ಹಾಗೆ ಗ್ರಾಮರ್ ಕನ್ನಡ ಇಂಗ್ಲೀಷ್ ಕೂಡ ಮಾಡ್ತಾ ಇದ್ದೀವಿ, ನೀವು ನಿಮಗೆ ತುಂಬ ಯೂಸ್ ಆಗೋ ಹಾಗೆ ನೋಡ್ಬೋದು ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ದಯವಿಟ್ಟು ಈ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತಾ ಇದೆ, ಲೈಕ್ ಮಾಡಿ ವಿಡಿಯೋಗೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಆಗಲಿ. ಆಲ್ಮೋಸ್ಟು ಎಲ್ಲ ವಿಡಿಯೋದಲ್ಲಿ ಹೇಳಿರ್ತಾರೆ ಅಲ್ವ, ನನಗೆ ಗೊತ್ತಿಲ್ಲ, ನಿಮಗೆ ಖಂಡಿತ ಸ್ಕೂಲಲ್ಲಿ ಹೇಳೇ ಇರ್ತಾರೆ. ಸ್ಕೂಲಲ್ಲಿ ಹೇಳಿರ್ತಾರೆ, ಬಟ್ ಇಲ್ಲಿ ನಾನು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ. ಓದ್ತಾನೆ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಎಲ್ಲನೂ. ನೋಡಿ, ಎಲ್ಲರೂ ಕೇರ್ಫುಲ್ಲಾಗಿ ನೋಡಿ. ಇಲ್ಲಿ C1 ಇದೆ. ಫಸ್ಟು ಏನಂತ ಕೊಟ್ಟಿದ್ದಾರೆ, C1 ಆ್ಯಕ್ಟಿವಿಟಿ ಏನಿದೆ, ಫಸ್ಟು ಕಂಪ್ಲೀಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೈ ಚೂಸಿಂಗ್ ದ ರೈಟ್ ಆನ್ಸರ್ ಫ್ರಾಮ್ ದ 4 ಆಲ್ಟರ್ನೇಟಿವ್ಸ್ ಗಿವನ್. ಇಲ್ಲಿ ನೋಡಿ 4 ಆಲ್ಟರ್ನೇಟ್ ಆಗಿರ್ತಕ್ಕಂತಹ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಪ್ರಶ್ನೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಚೂಸ್ ಆಗುತ್ತೋ ಅದನ್ನು ನೀವಿಲ್ಲಿ ಆರಿಸ್ಬೇಕು. ನೀವು ಫೇರಲ್ಲಿ ಕ್ಲಿಯರಾಗಿ ಬರ್ಕೊಳ್ಳಿ, ನಾನಿಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒನ್ ಏನಿದೆ, ವಿಲಿಯಮ್ ರಡಾಲ್ಫ್ ಈಸ್ ಫೇಮಸ್ ಆ್ಯಸ್, ಯಾವುದಕ್ಕೆ ಫೇಮಸ್ ಆಗಿದ್ರು ಅವರು ಅಂತ ಕೇಳಿದ್ದಾರೆ. ಬ್ಲ್ಯಾಕ್ ಗೆಝಲ್ಗೆ ಅವರು ಫೇಮಸ್ ಆಗಿದ್ದರು. ವಿಲಿಯಮ್ ಈಸ್ ಅ ಸ್ಪ್ರಿಂಟರ್. ಎರಡನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಮೂರನೇದು, ವಿಲಿಯಮ್ಸ್ ಲೆಗ್ಸ್ ವೇರ್ ವೀಕ್ ಬಿಕಾಸ್, ವಿಲಿಯಮ್ಸ್ ಅವರ ಕಾಲ್ಗಳು ವೀಕ್ ಆಗಿತ್ತು, ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ಆಪ್ಷನ್ ನಂಬರ್ ಬಿ, ಹರ್ ಲೆಗ್ಸ್ ವರ್ ಅಫೆಕ್ಟೆಡ್ ಬೈ ಪೋಲಿಯೋ. ಅಫೆಕ್ಟೆಡ್ ಯಾವುದು ಅವ್ರಿಗೆ ಇದಾಗಿತ್ತು, ಪೋಲಿಯೋ ಅಟ್ಯಾಕ್ ಆಗಿರೋದ್ರಿಂದ ಅವ್ರ ಕಾಲ್ಗಳು ವೀಕ್ ಆಗಿತ್ತು. ಸೊ 4ನೇದು ನೋಡಿರಿ, ರೆಫರ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ರನ್ ಅಂತ ಇದೆ. ಸೊ 4ನೇದು ವೇರಿಂಗ್ ಸ್ಪ್ರಿಂಗ್ಡ್ ಶೂಸ್. 4ನೇದು ಲಾಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಸೊ ನೀವು ಬರೆದ್ರಿ ಅಂತ ನಾನು ಭಾವಿಸ್ತೇನೆ. 5ನೇದಕ್ಕೆ ಆಪ್ಷನ್ 1ನೇದು ಕರೆಕ್ಟ್ ಆಗೈತೆ. ಡೆಕಾಥ್ಲಾನ್ ಈಸ್ ಅ, ನೋಡಿ, a competition where athletics take part in 10 separate events. ಸೊ 5th ಅನ್ನೋದಕ್ಕೆ 1ನೇದು ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ರಿ, C2 ಇದೆ. C2 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ. C2 ಮತ್ತು C3 ಕ್ವಶನ್ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಆ ಕ್ವಶನ್ ಆನ್ಸರ್ಗಳನ್ನ ನಾನಿಲ್ಲಿ ಮಾಡಿದ್ದೀನಿ, ನೀವು ನೋಡಬಹುದು. ನೋಡಿ, ಕ್ವಶನ್ ಆನ್ಸರ್ಗಳನ್ನ ನಾನು ಸಪ್ರೇಟಾಗಿ ಅದರದ್ದು ವಿಡಿಯೋ ಮಾಡಿದ್ದೀನಿ, ಅದು ನಿಮಗೆ ಬರೆದದ್ದು ನಾನು ಮಾಡಿಲ್ಲ, ಪ್ರಿಂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಬರ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಇದನ್ನೆಲ್ಲ ನೀಟಾಗಿ ನೀವು ಬರ್ಕೊಳ್ಳಿ ಮುದ್ದು ಮಕ್ಕಳೇ, ಪ್ಲೀಸ್. ಯಾಕಂದರೆ ಕ್ವಶನ್ ಆನ್ಸರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ, ವೇರ್ ವಾಸ್ ದ 1992 ಒಲಿಂಪಿಕ್ಸ್ ಹೆಲ್ಡ್ ಅಂತ ಇದೆ. 1ನೇದು ಆನ್ಸರ್. 1ನೇ ಆನ್ಸರು, ವೇರ್ ವಾಸ್ ದ 1992 ಒಲಿಂಪಿಕ್ಸ್ ಹೆಲ್ಡ್. ಸೊ ಇಲ್ಲಿ ನೋಡಿ, ನಾನು ಈ ಕ್ವಶನ್ ಆನ್ಸರ್ಗಳನ್ನ ನಿಮ್ಗೆ ಇಲ್ಲಿ ಓದಿ ಹೇಳ್ತಾ ಇಲ್ಲ, ಬರೆದಿದ್ದೀನಿ, ಮ್ಯೂಸಿಕ್ ಇಟ್ಟಿದ್ದೀನಿ. ನೀವು ಇದನ್ನೇನು ಮಾಡಬೇಕು, ನೋಡಿಬಿಟ್ಟು ಕ್ವಶನ್ ಆನ್ಸರ್ಗಳನ್ನ ನೀಟಾಗಿ ಬರ್ಕೊಳ್ಳಿ. ಮಿಸ್ಟೇಕ್ ಮಾಡ್ಕೋಬೇಡಿ.
ಯಾಕಂದರೆ ಎಲ್ಲ ಕ್ವಶನ್ ಆನ್ಸರ್ಗಳ್ನು ಓದ್ತಾ ಹೇಳ್ತಾ ಹೋದರೆ ಇನ್ನೂ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರಶ್ನೋತ್ತರಗಳನ್ನ ಮಾತ್ರ ನಾನು ಮ್ಯೂಸಿಕ್ ಇಟ್ಟಿದ್ದೀನಿ. ಅದ್ರ ಮುಂದೆ ಮತ್ತು ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ವಿರುದ್ಧಾರ್ಥಕ ಪದಗಳು, ಆಮೇಲೆ ಫ್ರೇಸಸ್ಸು, ಹಾಗೆ ವಾಕ್ಯ ರಚನೆ ಇರ್ಬೋದು, ಅದನ್ನೆಲ್ಲ ಪಿಕ್ಚರ್ ರೈಟಿಂಗ್ ಇರ್ಬೋದು, ಯಾವ ಥರ ಬರಿಬೇಕು ಅಂತ ನಾನು ನಿಮಗೆ ಅರ್ಥಸಹಿತ ಬಿಡಿಸಿ ಹೇಳಿದ್ದೀನಿ. ಓಕೆ, ಕ್ವಶನ್ ಆನ್ಸರ್ಗಳಿಗೆ ಮಾತ್ರ ಮ್ಯೂಸಿಕ್ ಇಟ್ಟಿದ್ದೀನಿ, ನೋಡ್ಕೊಂಡು ಆರಾಮಾಗಿ ಬರೀರಿ. ಇದಾದಮೇಲೆ ಇದರ ಮುಂದ್ಗಡೆ ನೆಕ್ಸ್ಟ್ ಪೇಜ್ ಪ್ರಶ್ನೋತ್ತರಗಳು ಮುಗಿದ ಮೇಲೆ ಮುಂದಿನ ಪೇಜಲ್ಲಿ ಅದೆಲ್ಲ ತುಂಬ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ನಾನು ಹೇಳಿದ್ದೀನಿ. ಓಕೆ, ಬರ್ಕೊಳ್ಳಿ ಮಕ್ಕಳೇ. ಆಮೇಲೆ ಅದನ್ನು ನೋಡಿ ಮುಂದಿನ ವಿಡಿಯೋ. ಓಕೆ, ಮುಂದಿನ ವಿಡಿಯೋ ಅಲ್ಲ, ಇದರಲ್ಲೇ ಇದೆ. ಓಕೆನಾ? ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡಿ ನೀಟಾಗಿ ಬರ್ಕೊಳ್ಳಿ. ಇದು 6 ಕ್ವಶನ್ ಆನ್ಸರ್ಸ್ ಇದೆ, ಇದು 1 ಮಾರ್ಕ್ಸ್ ಇದ್ದು. ಇವು ಫಸ್ಟ್ 6 ಕ್ವಶನ್ಗಳು 1 ಮಾರ್ಕ್ಸಿಂದ ಕ್ವಶನ್ಸ್ಗಳಿದೆ. ಓಕೆನಾ? ಈ ಆನ್ಸರ್ಗಳು ತುಂಬ ಈಸಿ ಆಗಿದೆ, ನೀವು ಆರಾಮಾಗಿ ಬರ್ಕೋಬಹುದು. ಓಕೆನಾ? ಇದು 6ನೇ ಕ್ವಶನ್ನ ಲಿಸ್ಟ್ ಔಟ್ ದ ಇವೆಂಟ್ಸ್ ಹೇಳಿದ್ದಾರೆ. ಸೊ ನೋಡಿ, ತುಂಬ ಈಸಿಯಾಗಿ ಸಿಂಪಲ್ ಆಗಿದೆ. C3 ಒಳಗೆ ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ. ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ದ ಒಲಿಂಪಿಕ್ಸ್ ವೈ ಅಂತ ಕೇಳಿದ್ದಾರೆ. ಸಾಕಷ್ಟು ದೇಶಗಳು ಬೇರೆ ಬೇರೆ ದೇಶಗಳಿಂದ ಒಲಿಂಪಿಕ್ ಆಡಲಿಕ್ಕೆ ಹೋಗ್ತಾರೆ, ಏನಕ್ಕೆ ಅಂತ ಕೇಳಿದ್ದಾರೆ ಅವರು. ಓಕೆ, ಸೊ ಫಸ್ಟ್ ಕ್ವಶನ್ನು ಆನ್ಸರ್ ಇದೆ, ಚೆನ್ನಾಗಿದೆ, ನೀಟಾಗಿ ಇದೆ, ಕ್ಲಿಯರ್ ಆಗಿದೆ, ಆರಾಮಾಗಿ ಬರ್ಕೊಳ್ಳಿ. ಓಕೆ, ಎರಡನೇದು ವೈ ಆರ್ ದ ಪ್ಲೇಯರ್ಸ್ ನಾಟ್ ಹ್ಯಾಪಿ ವೆನ್ ದೇ ಜಸ್ಟ್ ವಿನ್. ಪ್ಲೇಯರ್ಸು ಜಸ್ಟ್ ಗೆದ್ದ ತಕ್ಷಣ ಹ್ಯಾಪಿಯಾಗಿರಲ್ಲ, ಏನಕ್ಕೆ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ಲಾಗಿ ಆನ್ಸರ್ಗಳು ತುಂಬ ಚೆನ್ನಾಗಿರುವಂಥದ್ದು, ನೀವು ಆರಾಮಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ನೋಡ್ರಿ, ಉತ್ತರ ಇದೆ. ಓಕೆನಾ? ಆರಾಮಾಗಿ ಬರ್ಕೊಳ್ಳಿ. ಪ್ರಶ್ನೆ ಉತ್ತರಗಳನ್ನ ನೋಡಿದ್ರಲ್ವ ಮುದ್ದು ಮಕ್ಕಳೇ. ಇವಾಗ C4 ಏನಿದೆ ಅಂತ ನೋಡಿ. ಅರೇಂಜ್ ದ ಡೀಟೇಲ್ಸ್ ಗಿವನ್ ಬಿಲೋ ಇನ್ ಅ ಸೀಕ್ವೆನ್ಷಿಯಲ್ ಆರ್ಡರ್ ಆ್ಯಂಡ್ ರಿರೈಟ್ ದಮ್ ಆ್ಯಸ್ ಅ ಪ್ಯಾರಾಗ್ರಾಫ್ ಅಂತಿದೆ. ಹಿಂದೆ ಮುಂದೆ ಮಾಡಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಇದನ್ನು ನೀವು ಕರೆಕ್ಟಾಗಿ ಬರಿಬೇಕು. ಸೊ ಫಸ್ಟ್ ಒನ್ ಯಾವುದಾಗುತ್ತೆ? ವಿಲಿಯಮ್ ವಾಸ್ ವೀಕ್ ಆ್ಯಸ್ ಅ ಬೇಬಿ. ಓಕೆ, ಬೇಬಿ ಫಸ್ಟ್ ಒನ್. ಮೂರನೇದು ಒಂದನೇದಾಗುತ್ತೆ, ನಾ ಇಲ್ಲಿ ಹಾಕಿದ್ದೀನಿ, ಕ್ಲಿಯರಾಗಿ ನೋಡಿ ಬರ್ಕೊಳ್ಳಿ. ಎರಡನೇದು ಯಾವುದಾಗುತ್ತೆ ಅಂದರೆ 6ನೇದಕ್ಕೆ ಎರಡನೇದಾಗುತ್ತೆ, ನಂಬರ್ ಹಾಕಿದ್ದೀನಿ, ಕ್ಲಿಯರಾಗಿ ಕಾಣಿಸ್ತದೆ. ಶಿ ಹ್ಯಾಡ್ ಆ್ಯನ್ ಅಟ್ಯಾಕ್ ಆಫ್ ಪೋಲಿಯೋ ಇನ್ ಹರ್ 4th year. ಓಕೆ, ಸೊ ಥರ್ಡ್ ಒನ್ ಒಂದನೇದಾಗುತ್ತೆ. ಶಿ ವಾಸ್ ಇನ್ ಬೆಡ್ ಫಾರ್ 2 years. ಫೋರ್ತ್ ಒನ್ ಯಾವುದಾಕೈತಿ? 5ನೇದು. She had a regular message of her limp leg. Okay, ಆಮೇಲೆ 5th one, she became well in course of time. Okay, ವೆಲ್ ಅನ್ನುವಂಥದ್ದು ವೆಲ್ ಬಾವಿನೂ ಅಂತ ಅರ್ಥ ಆಗುತ್ತೆ, ಬಟ್ ಅದು ಹೆಲ್ಪಿಂಗ್ ಒಳ್ಳೆಯದು ಅಂತಲೂ ಅರ್ಥ ಆಗುತ್ತೆ. ಬಾವಿಗೂ ವೆಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಗೊತ್ತಿರಲಿ. ಓಕೆ, ಇನ್ನು 6th ಒನ್ ಏನಾಗುತ್ತೆ? ಸಿ ಪ್ಲೇಡ್ ಫಾರ್ ಹರ್ ಸ್ಕೂಲ್ ಇನ್ ಒನ್ ಆಫ್ ದ ಮ್ಯಾಚಸ್. ಓಕೆ, ಇದು ಈ ಥರ ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಇದನ್ನು ನೀವು ಈ ಥರ ಕ್ಲಿಯರಾಗಿ ಬರೀರಿ. ಓಕೆ, ಫಸ್ಟು, ಸೆಕೆಂಡು, ಥರ್ಡು, 4th, 5th, 6th ಸೆಂಟೆನ್ಸ್. ಓಕೆ,
ರಿರೇಂಜ್ ಮಾಡಿ ನೀವು ಬರಿಬೇಕು. ಓಕೆ, ಇನ್ನು V1 ಏನಿದೆ ಅಂತ ನೋಡಿ. ಇಲ್ಲೇ ಹೂ ಆರ್ ದ ಫಾಲೋವಿಂಗ್ ಅಂತ ಇದೆ. ಓಕೆ, ಹೂ ಆರ್ ದ ಫಾಲೋವಿಂಗ್ ಇಲ್ಲಿ ನೋಡಿ ಸರಿಯಾಗಿ. ಒನ್ ಹೂ ಪಾರ್ಟಿಸಿಪೇಟ್ಸ್ ಇನ್ ಅ ರನ್ನಿಂಗ್ ರೇಸ್. ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಏನಂತಾರೆ? ರನ್ನರ್ ಅಂತ ಕರೀತಾರೆ ಮಾಡಿದವ್ರಿಗೆ. ಓಕೆ, ಒನ್ ಹೂ ಪಾರ್ಟಿಸಿಪೇಟ್ಸ್ ಇನ್ ಅ ರನ್ನಿಂಗ್ ರೇಸ್. ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಭಾಗವಹಿಸಿದವ್ರಿಗೆ ರನ್ನರ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇಲ್ಲಿ ನೋಡಿ, ಆರ್ ಅವ್ರು ಕೊಟ್ಟಾರು NUNER. ನೀವು ಈ ಥರ ಬರಿಬೇಕು. ಸೆಕೆಂಡ್ ಒನ್ ಇದು ಟಿ, ಅಥ್ಲೆಟ್ಸ್ ಆಗಬೇಕಿದು, ಅಥ್ಲೇಟ್. ಓಕೆ, ಎ ಅವ್ರು ಕೊಟ್ಟಿದ್ದಾರೆ THL ಕೊಟ್ಟಾರ, ಇ ಬರೀರಿ. ನೆಕ್ಸ್ಟ್ ಟಿ ಕೊಟ್ಟಾರು, ಇ ಬರೀರಿ. ಒನ್ ಹೂ ಟೇಕ್ಸ್ ಪಾರ್ಟ್ ಇನ್ ಫೀಲ್ಡ್ ಆ್ಯಂಡ್ ಟ್ರ್ಯಾಕ್ ಇವೆಂಟ್ಸ್ ಅಂತ ಕೇಳಿದ್ದಾರೆ. ಅಥ್ಲೇಟ್ ಇದು. ಓಕೆ, ಒನ್ ಹೂ ರನ್ಸ್ ಫಾಸ್ಟ್ ಫಾರ್ ಶಾರ್ಟ್ ಡಿಸ್ಟೆನ್ಸಸ್. ಓಕೆ, ಮೂರನೇದ್ದು ಎಸ್ ಅವ್ರು ಕೊಟ್ಟಾರು PRINTER ಅಂತ ಬರಿಬೇಕು. ಓಕೆ, ಸೊ ಇನ್ನು ನೋಡಿ ಸ್ಪ್ರಿಂಟರ್ ಅದು. ಓಕೆನಾ. ನಾಲ್ಕನೇದು ಒನ್ ಹೂ ಈಸ್ ಇಂಜರ್ಡ್ ಆ್ಯಸ್ ಅ ರಿಸಲ್ಟ್ ಆಫ್ ಅ ಡಿಶಸ್. ನೋಡಿ ಅದು ಫಸ್ಟ್ ಒನ್ ಅವ್ರು ವಿ ಕೊಟ್ಟಿದ್ದಾರೆ, ಐ ಬರಿಬೇಕು. CT ಕೊಟ್ಟಾರ IM, VICTIM. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೇನೆ. ಇನ್ನು V2 ನೋಡಿ ಏನಿದೆ ಅಂತ ಮುದ್ದು ಮಕ್ಕಳೇ. V2 ನೋಡಿ ಇಲ್ಲಿ ಅವರು ಏನು ಕೊಟ್ಟಾರು ಅಂತಂದ್ರೆ ಪ್ಯಾಸೇಜ್ ಕೊಟ್ಟಾರ, ನಡುವ ಶಬ್ದ ಗ್ಯಾಪ್ ಮಾಡ್ಯಾರು. ನೋಡ್ರಿ ಇಲ್ಲಿ ಫಸ್ಟ್ ಒನ್ ಸಮ್ ಅಂತ ಬರೀರಿ. ದೇರ ರ್ಯಾಶ್ ಆಮೇಲೆ ರೇಸ್ ಆಮೇಲೆ ಇದೇನಿದು ನೇಮ್. ಓಕೆ, ನೇಮ್ ಕಾಣಿಸ್ತಿದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್, ಚೂಸ್ ದ ಕರೆಕ್ಟ್ ವರ್ಡ್ ಫ್ರಮ್ ಚೂಸ್ ಗಿವನ್ ಇನ್ ಬ್ರಕೆಟ್ಸ್. ಬ್ರಕೆಟಲ್ಲಿ ಕೊಟ್ಟಿದ್ದಾರೆ ಸಮ. ಓಕೆ, ದೇರ. ಓಕೆ, ರೇಸ್. ಇಲ್ಲಿ ನೇವ್ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ನೀವು ಯಾವುದು ಕರೆಕ್ಟ್ ಸೂಟೇಬಲ್ ಆಗ್ತದೋ ಅದು ಬರಿಬೇಕು. ಇಲ್ಲಿ ನಾನು ಬರೆದಿದ್ದೀನಿ, ನೀವು ಬರ್ಕೊಳ್ಳಿ. ಎಲ್ಲನೂ ಓದಿ ಅರ್ಥ ಬಿಡಿಸಿ ಹೇಳೋದು ಅಂದರೆ ತುಂಬ ತಡ ಆಗುತ್ತೆ. ಮೇ ಬಿ ನಿಮಗೆ ಸ್ಕೂಲಲ್ಲಿ ಖಂಡಿತ ಇದನ್ನು ಹೇಳಿರ್ತಾರೆ ಅಂದ್ಕೊಳ್ತೀನಿ. ಓಕೆ, ಸಪೋಸ್ ಹೇಳಿರಲಿಲ್ಲ ಅಂದರೆ ನೀವು ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇದನ್ನು ಪೂರ್ತಿ ಕನ್ನಡದಲ್ಲಿ ಹೇಳ್ತೇನೆ. ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಕನ್ನಡದಲ್ಲಿ ಮಾಡಿ ವಿಡಿಯೋ ಮಾಡ್ತೇನೆ ಇದೆಲ್ಲ ಪೂರ್ತಿ. ಓಕೆ, ನೆಕ್ಸ್ಟ್ ನೋಡಿ 25ನೇ ಪ್ಯಾರಾಗ್ರಾಫಲ್ಲಿ 25ನೇ ಪೇಜಲ್ಲಿ ಏನಿದೆ, ವುಡ್ ಓನ್ ಪ್ರೈಸ್ ಈ ಥರ ತುಂಬಬೇಕು. ಓಕೆ, ಇನ್ನು ನೆಕ್ಸ್ಟ್ V3 ಏನೈತಿ, ರೀಡ್ ದ ವರ್ಡ್ಸ್ ಗಿವನ್ ಬಿಲೋ ಆ್ಯಂಡ್ ಸರ್ಕಲ್ ದ ವರ್ಡ್ಸ್ ದ್ಯಾಟ್ ಡು ನಾಟ್ ಬಿಲಾಂಗ್ ಟು ದ ಗ್ರೂಪ್. ಇಲ್ಲಿ ಗ್ರೂಪಲ್ಲಿ ಯಾವುದು ಹೊಂದಲ್ಲ ಅದನ್ನು ನೀವು ತೆಗಿಬೇಕು. 4 ಶಬ್ದಗಳನ್ನ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಐತಲ್ಲ, ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಅಂತ, ಅದೇ ಥರ ಇದು ಇರುತ್ತೆ. ಓಕೆ, ನಾನು ಇಲ್ಲಿ ಬರೆದಿದ್ದೀನಿ. ರನ್ನಿಂಗ, ರಿಲೇ, ಹೈ ಜಂಪ, ಲಾಂಗ್ ಜಂಪ, ಕಬಡ್ಡಿ. ಓಕೆ, ಸೊ ಇವೆಲ್ಲ ಇದರಲ್ಲಿ ಯಾವುದು ತೆಗಿಬೇಕು ಅಂತಂದರೆ ಕಬಡ್ಡಿ ತೆಗಿಬೇಕು. ಯಾಕಂದರೆ ರನ್ನಿಂಗ್, ರಿಲೇ, ಹೈ ಜಂಪ, ಲಾಂಗ್ ಜಂಪ ಇದೆಲ್ಲ ಒಬ್ಬೊಬ್ಬರೇ ಆಡೋ ಆಟಗಳು. ಕಬಡ್ಡಿ ಗುಂಪಾಟ, ಹಾಗಾಗಿ ಅದು ತೆಗಿಬೇಕಾಗತ್ತೆ. ಇಲ್ಲೇ ಇದೇ ಥರ ಇವುಗಳನ್ನೆಲ್ಲ ಬರಿಬೇಕು ನೀವು. ಓಕೆ, ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಯಾವುದು ಗ್ರೂಪಿಂದ ತೆಗಿಬೇಕು ಅಂತ. ಸೊ ನೀವು ಅದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿ ಫೇರಲ್ಲಿ ನೋಟ್ಸ್ ಬರೀರಿ. ಓಕೆ, ಸೊ ಇದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಹೀಗೆ. ಇನ್ನು V4 ಏನಿದೆ ಅಂತ ನೋಡಿ, ಮ್ಯಾಚ್ ದ ಇಲ್ಲಿ ಫಾಲೋವಿಂಗ್ ಇದೆ. ಓಕೆ, ಕೆಲವೊಂದಿಷ್ಟು ಅಚೀವ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ನೀವು ಬರೀಬೇಕು. ಇಲ್ಲಿ ಹೊಂದಿಸಿ ಬರೀರಿ. ಏನಾಯ್ತು ಗೊತ್ತಾ ಮುದ್ದು ಮಕ್ಕಳೇ, ಇಲ್ಲಿ 3 ಕೊಟ್ಟಾರ, ಹಿಂದೆ 3 ಕೊಟ್ಟಾರ. ನೀವು ಇಲ್ಲಿ ನಂಬರ್ ಹಾಕೊಂಬಿಡ್ರಿ ಹಿಂಗೆ, ಯಾಕಂದರೆ ಕೂಡಿಸಿ ಬರ್ಲಿಕ್ಕೆ ಬರಲ್ಲ. 2ನೇದು 3ನೇದಕ್ಕೆ ಹಿಂದ್ಗಡೆ ಪೇಜಲ್ಲಿದೆ ಅದು ಆನ್ಸರ್. ಅದಕ್ಕೆ ಇಲ್ಲಿ ನೋಡಿ ಇಲ್ಲೇ ಹೊಂದಿಸಿ ಬರೀರಿ. ಇದು 1ನೇದಾಗುತ್ತೆ. 1ನೇದಕ್ಕೆ ಖೇಲ್ ರತ್ನ ಇದನ್ನು ಬರಿಬೇಕು. 3ನೇದು ನೀವು. 2ನೇದಕ್ಕೆ ಅರ್ಜುನ್ ಅವಾರ್ಡ್ ಅದು ಹಿಂದ್ಗಡೆ ಇದೆ. 3ನೇದು ಹಿಂದ್ಗಡೆ ಇದೆ. 4ನೇದು ಅದು ಇದ್ರದ್ದು ಹಿಂದಿದೆ. ಇದು 4 ಇದೆ, ಇದು 1 ಆಗುತ್ತೆ. ಓಕೆ, ಸೊ ಅದನ್ನು ಈ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದ್ರ ಹಿಂದಿಂದ ಏನೈತಿ ಇನ್ನೂ 2 ಅದಾವು, ಅದನ್ನ ಈಗ ಯಾಕಂದರೆ ಹಿಂದಿನ ಪೇಜು ಮುಂದಿನ ಪೇಜಲ್ಲಿದೆ. ಈ ಥರ ಒಂದೇ ಪೇಜಲ್ಲಿ ಕರೆಕ್ಟಾಗಿ ಕೊಟ್ಟಿದ್ರೆ ತೋರಿಸ್ಬಹುದಾಗಿತ್ತು ನಿಮಗೆ. ಓಕೆ, ಪೇಜ್ ಹೊಳ್ಳಿಸ್ರಿ. ಇವಾಗ ನೆಕ್ಸ್ಟ್ ಪೇಜ್ ನಂಬರ್ 26ಅಲ್ಲಿ ನೋಡಿರಿ. ನೋಡಿ ಇಲ್ಲಿದೆ, ಪೇಜ್ ನಂಬರ್ 26ಅಲ್ಲಿದೆ. ಇಲ್ಲಿ ಏಕಲವ್ಯ ಪ್ರಶಸ್ತಿ ಇದು, ಆಮೇಲೆ ಧ್ಯಾನ್ ಚಂದ್ ಪ್ರಶಸ್ತಿ. ಇವು ಎ ಕಾಲಮಲ್ಲಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಬಿ ಕಾಲಮಲ್ಲಿ ಯಾವುದ್ಯಾವುದಕ್ಕೆ ಆ ಪ್ರಶಸ್ತಿಗಳನ್ನ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಹಿಂದ್ಗಡೆ 1ನೇದು 4ನೇದು 5ನೇದು ನೀವು ಹಾಕ್ಕೊಂಡ್ರೆ ಇಲ್ಲಿ 2 3 ಆಗುತ್ತೆ.
ಓಕೆನಾ. ಸೊ ಇದು ಈ ಥರ ಹೊಂದಿಸಿ ಬರೀರಿ, ನೀವು ಬರೀರಿ. ಇನ್ನು ಇಲ್ಲಿ ಕೆಳಗಡೆ V5 ಏನು ಕೊಟ್ಟಾರ ನೋಡ್ರಿ, ರೈಟ್ ಎನಿ 4 ಫೇಮಸ್ ಪ್ಲೇಯರ್ಸ್ ಯು ನೋ ಹೂ ಪ್ಲೇ ದ ಫಾಲೋವಿಂಗ್ ಗೇಮ್ಸ್. ಅಂದರೆ ನಿಮಗೆ ಗೊತ್ತಿರುವಂತಹ 4 ಜನರ ಹೆಸರುಗಳನ್ನು, ಈ ಆಟಗಳಲ್ಲಿ ನಿಮಗೆ ಯಾರು ಗೊತ್ತದಾರ ಅವ್ರ ಹೆಸರು ಬರೀರಿ ಅಂತಾರೆ. ಯಾವುದು? ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಟೆನ್ನಿಸ್, ಚೆಸ್. ಓಕೆ, ಈ 5 ಆಟಗಳನ್ನ ಕೊಟ್ಟಿದ್ದಾರೆ. ಈ 5 ಆಟಗಳಲ್ಲಿ ನಿಮಗೆ ಯಾರು ಗೊತ್ತಿದ್ದಾರೆ ಫೇಮಸ್ ಆಗಿ ಅಂತ ಅವ್ರ ಹೆಸರುಗಳನ್ನ ಬರಿಬೇಕು ಮುಂದೆ. ಓಕೆ, ನಾನು ಇಲ್ಲಿ ಬರೆದಿದ್ದೀನಿ. ಅಕ್ಷರಗಳು ನಿಮಗೆ ಇದು ಹೇಗೆ ಅನಿಸುತ್ತೋ ನಾನು ಬೇಕಾದ್ರೆ ಇದನ್ನು ಪ್ರಿಂಟ್ ಕೂಡ ಕೊಡ್ತೇನೆ. ಓಕೆನಾ, ಇದನ್ನು ಪ್ರಿಂಟ್ ಕೂಡ ಕೊಡ್ತೇನೆ, ನೋಡ್ತಾ ಇರಿ ನೀವು. ಓಕೆ, ಅಕ್ಷರ ತಿಳಿದ್ರೆ ಇದು ಬರ್ಕೊಳ್ಳಿ, ಇಲ್ಲ 1 ನಿಮಿಷ ಪ್ರಿಂಟಾಗಿ ಕೊಟ್ಟುಬಿಡ್ತೇನೆ ಇದನ್ನು ನಿಮ್ಗೆ. ಇದನ್ನು ಈ ಥರ ಇಲ್ಲಿ ಹೆಸರುಗಳನ್ನ ನೀವು ಬರೀಬೇಕು. ಕ್ರಿಕೆಟಲ್ಲಿ 4 ಜನರದ್ದು, ಹಾಕಿ ಒಳಗೆ 4 ಜನರು, ಫುಟ್ಬಾಲಲ್ಲಿ 4 ಜನ, ಟೆನ್ನಿಸ್, ಚೆಸ್ ಒಳಗೆ 4 ಜನರದ್ದು ಹೆಸರು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ನೀವು ಇದನ್ನು ನೋಟ್ಬುಕ್ಕಲ್ಲಿ ಕ್ಲಿಯರಾಗಿ ಬರ್ಕೊಳ್ಳಿ. ಯಾಕಂದರೆ ಇಲ್ಲಿ ಪುಸ್ತಕ ತುಂಬ ಚಿಕ್ಕದಾಗಿತ್ತು, ಅದರಲ್ಲಿ ಹೆಸರುಗಳು ಹಿಡಿತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಹತ್ತೆ ಬರ್ದೀನಿ. ನಿಮಗೆ ಕ್ಲಿಯರ್ ಇದೆ ಅಂದ್ಕೊಳ್ತೀನಿ ಈಗ ಪ್ರಿಂಟ್. ಓಕೆ, ಇದು ಬರ್ಕೊಳ್ಳಿ. ಇನ್ನು V6 ಏನಿದೆ ಅಂತ ನೋಡಿ. V6 ಏನಿದೆ ಅಂತಂದರೆ, ಸಮ್ ವರ್ಡ್ಸ್ ಆರ್ ಗಿವನ್ ಇನ್ ದ ಬಾಕ್ಸ್, ಸರ್ಕಲ್ ದ ಅಪೋಸಿಟ್ ಫಾರ್ ದ ಈಸ್ ವರ್ಡ್ಸ್ ಇನ್ ದ ಸರ್ಚ್ ಬಾಕ್ಸ್. ಓಕೆ, ಇಲ್ಲಿ ಏನು ಕೊಟ್ಟಾರ, ಈ ಬಾಕ್ಸ್ ಒಳಗೆ ಕೊಟ್ಟಾರ. ಥಿಕ್, ಫಾರ್, ರಾಂಗ್, ಬ್ಯೂಟಿಫುಲ್, ಸ್ಟ್ರಾಂಗ್, ಕ್ರೂವೆಲ್, ಫಾಸ್ಟ್, ಫಿನಿಶ್. ಈ ಶಬ್ದಗಳಿಗೆ ಅಪೋಸಿಟ್ ವರ್ಡ್ಗಳನ್ನ ನೀವು ಇಲ್ಲಿ ಬರಿಬೇಕು. ಎಲ್ಲಿ ಬರಿಬೇಕು? ಬಾಜು ಪೇಜ್ನಾಗ ಕೊಟ್ಟಾರ ನೋಡ್ರಿ. ಇಲ್ಲಾಗ ಬಾಜು ಪೇಜಲ್ಲಿ ಇದೆ. ಬಾಜು ಪೇಜಲ್ಲಿ ಏನು ಕೊಟ್ಟಿದ್ದಾರು, ಒಂದು ಬಾಕ್ಸ್ ಕೊಟ್ಟಾರ, ಸರ್ಚ್ ಬಾಕ್ಸ್. ಓಕೆ, ನಾ ಇಲ್ಲಿ ಹಾಕಿ ನೋಡ್ರಿ. ಅಲ್ಲಿ ಏನು ಕೊಟ್ಟಿದ್ರಲ್ಲ ಆ ಸರ್ಚ್ ಬಾಕ್ಸದ ವಿರುದ್ಧ ಪದಗಳನ್ನ ನೀವು ಇಲ್ಲಿ ಬರಿಬೇಕು. ಅದಾವ ನೋಡ್ರಿ, ಇಲ್ಲಿ ನಾ ಹಾಕೀನಿ. ಓಕೆ, ವಿರುದ್ಧ ಪದಗಳನ್ನ ನೀವು ಇಲ್ಲಿ ಬರೆದು ಇದ್ರೊಳಗೆ ಹಾಕಬೇಕು. ಈ ಥರ ಹಾಕಿ ಆಗ ಅದ್ರ ವಿರುದ್ಧ ಪದಗಳನ್ನ ನೀವೀಗ ಇಲ್ಲಿ ಈಗ ಕಾಣಿಸ್ತಿದೆಯಲ್ಲ ನಿಮ್ಗೆ, ಈ ಕಡೆ ಸೈಡ್ ಲಿಸ್ಟ್ ಕಾಣಿಸ್ತಿದೆಯಲ್ಲ, ಈ ಥರ ನೀವು ನೋಟ್ಬುಕ್ದೊಳಗೆ ಬರೀರಿ ನೀಟಂಗೆ. ಓಕೆ, ಈ ಥರ ಸರ್ಕಲ್ ಹಾಕಿನೂ ಬರಿಬಹುದು, ಅಥವಾ ಅಪೋಸಿಟ್ ವರ್ಡ್ಸ್ ಅಂತ ಕೂಡ V6 ಅಂತ ಹಾಕಿ ಅಪೋಸಿಟ್ ವರ್ಡ್ಸ್ ಅಂತ ಹಾಕಿ ನೀವು ಈ ಥರ ಲಿಸ್ಟ್ ಕೂಡ ಬರಿಬಹುದು. ಓಕೆ, ಈ ಥರ ಲಿಸ್ಟ್ಗಳನ್ನ ಕೂಡ ನೀವು ಬರಿಬೋದು. ಓಕೆ, ಇನ್ನು ನೆಕ್ಸ್ಟ್ V7 ಏನೈತೆ ನೋಡ್ರಿ. V7 ಏನೈತಿ ಅಂದ್ರೆ, ಕಂಪ್ಲೀಟ್ ದ ಇದು ಫ್ರೇಸಲ್ಸ್ ಇದೆ. ಓಕೆ, ಫ್ರೇಸಸ್ ಇದೆ. ಓಕೆ, ಕಂಪ್ಲೀಟ್ ದ ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್ ಗಿವನ್ ಬಿಲೋ, ಯು ಕ್ಯಾನ್ ಸೆಲೆಕ್ಟ್ ವರ್ಡ್ಸ್ ಫ್ರಾಮ್ ದ ಕುಡ್ ಅಂತ ಇದೆ. ಓಕೆ, ನೋಡಿ ಇಲ್ಲಿ, ಹಿ ಡ್ರೈವ್ಸ್ ಕೇರ್ಫುಲಿ, ಐ ಸ್ಪೀಕ್ ಟು ಮೈ ಪೇರೆಂಟ್ಸ್ ಪೊಲೈಟ್ಲಿ. ಅಂದರೆ ಕೇರ್ಫುಲಿ ಅಂದರೆ ಹುಷಾರಾಗಿ ಗಾಡಿ ಓಡಿಸೋದು. ಅವನು ಗಾಡಿಯನ್ನು ತುಂಬ ಹುಷಾರಾಗಿ ಓಡಿಸ್ತಾನೆ. ಐ ಸ್ಪೀಕ್ ಮೈ ಪೇರೆಂಟ್ಸ್ ಪೊಲೈಟ್ಲಿ. ತಂದೆ ತಾಯಿಗಳ ಹತ್ರ ನಾವು ವಿಧೇಯರಾಗಿ ಮಾತನಾಡಬೇಕು ಅಲ್ವಾ. ಗುರುಗಳ ಹತ್ರ, ತಂದೆ ತಾಯಿಗಳ ಹತ್ರ ರೆಸ್ಪೆಕ್ಟೇಬಲ್ ಆಗಿ ಮಾತನಾಡಬೇಕು. ಐ ರೀಚ್ಡ್ ಹೋಮ್ ಸೇಫ್ಲಿ. ನಾನು ಮನೆಗೆ ಸುರಕ್ಷಿತವಾಗಿ ತಲುಪಿದೆ. ಶಿ ಸಾಲ್ವ್ಡ್ ದ ಪ್ರಾಬ್ಲಮ್ ಈಸಿಲಿ. ಅವಳು ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿದಳು. ಸುಲಭವಾಗಿ ಅನ್ನಲಿಕ್ಕೆ ಈಸಿಲಿ ಅಂತ ಹೇಳ್ತಾರೆ. ವಿ ಕಮ್ ಟು ಸ್ಕೂಲ್ ಸೇಫ್ಲಿ. ನಾವು ಶಾಲೆಗೆ ಸೇಫಾಗಿ ಹುಷಾರಾಗಿ ಬಂದ್ವಿ ಅಂತ ಹೇಳೋದಿದು. ಓಕೆನಾ. ಸೊ ಈ ಥರ ಬರೆಯೋದು. ಲಾಸ್ಟಿಗೆ ಏನಿದೆ ಗೊತ್ತಾ, ಇಲ್ಲಿ ಎಲ್ ವೈ ಇದೆ. ಓಕೆ, ಅಂದರೆ ಇದಕ್ಕೆ ನೋಡಿ LY ಎಂಡಿಂಗ್ ವರ್ಡ್ಸ್ ಅಂತ ಹೇಳ್ತಾರೆ ಇವಕ್ಕೆ. ಓಕೆ, ಸೊ ಈ ಥರ ಇರುತ್ತೆ. ಇಲ್ಲಿ ಬ್ರೊಕೆಟ್ಗಳು ಕೊಟ್ಟಿದ್ದಾರೆ. ಹ್ಯಾಪಿಲಿ, ಸ್ಲೋಲಿ, ಪೊಲಿಟ್ಲಿ, ಕ್ವೈಟ್ಲಿ, ಈಸಿಲಿ, ಕೇರ್ಫುಲಿ, ಸೇಫ್ಲಿ, ಸಾಫ್ಟ್ಲಿ. ಓಕೆ, ಇವುಗಳು ಇದರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಹೊಂದಿಸಿ ಬರೀರಿ ಅಂತ ಹೇಳಾರ. ಓಕೆ, ಇಲ್ಲಿ ನಾನು ಒಂದಿಷ್ಟು ಬರ್ದೀನಿ. ಇನ್ನು ಹಿಂದೆ ಒಂದೆರಡು ಅದಾವೆ. ಪೇಜ್ ಹೊಳಸ್ರಿ. 27 ಪೇಜ್ ಮುಗೀತಲ್ಲ, 28ನೇ ಪೇಜ್ ಹೊಳಸ್ರಿ ಈಗ. ಓಕೆ, ಐ ಸಿಟ್ ಇನ್ ದ ಲೈಬ್ರರಿ ಕ್ವೈಟ್ಲಿ. ಕ್ವೈಟ್ ಮೀನ್ಸ್ ಸುಮ್ಮನೆ ಸದ್ದು ಮಾಡದೆ, ಸಪ್ಪಳ ಮಾಡಲು ಸೈಲೆಂಟಾಗಿ ಕೂತ್ಕೊಳ್ಳೋದು ಕ್ವೈಟ್ಲಿ ಅಂತ ಹೇಳ್ತಾರೆ. ಓಕೆ, ಡೀಸೆಂಟಾಗಿ ಸೈಲೆಂಟಾಗಿ ಕೂಡುವಂಥದ್ದು. ಎಲ್ಲಿ ಯಾವ ಥರ ಕೂಡ್ತೀವಿ? ಲೈಬ್ರರಿ ಒಳಗೆ. ಓಕೆ, ಐ ಸಿಟ್ ಇನ್ ದ ಲೈಬ್ರರಿ ಕ್ವೈಟ್ಲಿ. ಲೈಬ್ರರಿ ಒಳಗೆ, ಗ್ರಂಥಾಲಯದಲ್ಲಿ ನಾನು ನಿಶ್ಶಬ್ದವಾಗಿ ಕೂಳ್ತಿದ್ದೆ ಅಂತ. ಇಲ್ಲಿ ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್ ಹ್ಯಾಪಿಲಿ. ಓಕೆ, ಹ್ಯಾಪಿಲಿ ಆಗುತ್ತೆ. ನಾನು ನನ್ನ ಸ್ನೇಹಿತರ ಜೊತೆ ಖುಷಿಯಿಂದ ಆಟವಾಡಿದೆ. ಓಕೆ, ಆಟ ಆಡ್ತೇನೆ ಅಂತ. ಓಕೆ, ನೆಕ್ಸ್ಟ್ ಅದರೊಳಗೆ ಬಿ ಏನೈತೆ ನೋಡ್ರಿ. ಕ್ಯಾನ್ ಯು ಮೇಕ್ ಸಿಮಿಲರ್ ಸೆಂಟೆನ್ಸಸ್ ಕಂಪ್ಲೀಟ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಓಕೆ, ಇದೇ ಥರ ಸಿಂಪಲ್ ಆಗಿ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನ ನೀವು ಇದನ್ನು ಮಾಡ್ಬೋದಾ ಅಂತ ಕೇಳ್ಯಾರು. ಇಲ್ಲಿ ನಾ ಬರ್ದೇನಿ, ನೀವು ಹಾಗೆ ಬರೀರಿ. ಇಲ್ಲಿ ವಾಕ್ಯಗಳು ಬರೀಲಿಕ್ಕೆ ಜಾಗ ಸಾಲಲ್ಲ ಅಂತ ಈ ಥರ ಬರ್ದೇನಿ. ಬಟ್ ಇದು
ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಒಂದೇ ನಿಮಿಷ. ಇಲ್ಲಿ ನಾನೀಗ ಇದನ್ನು ಪ್ರಿಂಟ್ ಕೊಟ್ಬಿಡ್ತೀನಿ, ನಿಮಗೆ ಈಸಿ ಆಗಿಬಿಡ್ತೈತಿ. ಓಕೆ, ಸೊ ಇದು ಬೀದ್ ಇದನ್ನು ಕೇರ್ಫುಲ್ಲಾಗಿ ಓದಿ ಹೇಳ್ತೀನಿ ನೋಡ್ರಿ. ಶೀ ಸ್ಯಾಂಗ್ ಹ್ಯಾಪಿಲಿ, ಐ ರೀಚ್ಡ್ ಹೋಮ್ ಸೇಫ್ಲಿ, ವಿ ಟೇಕ್ ಟು ಎಲ್ಡರ್ಸ್ ಪೊಲಿಟ್ಲಿ, ಓಕೆ, ವಿ ಸ್ಯಾಟ್ ಕ್ವೈಟ್ಲಿ, ಐ ಕ್ಲೈಂಬ್ಡ್ ದ ಹಿಲ್ ಈಸಿಲಿ. ಅಂದರೆ ನಾನು ಹಿಲ್ ಅಂದರೆ ಪರ್ವತವನ್ನು ನಾನು ಸುಲಭವಾಗಿ ಹತ್ತಿದೆ ಅಂತ. ಐ ವಾಕ್ಡ್ ವಿತ್ ಕೇರ್ಫುಲಿ, ನಾನು ಕೇರ್ಫುಲ್ಲಾಗಿ ವಾಕಿಂಗ್ ಮಾಡ್ತಾನೆ. ಓಕೆ, ದ ಸ್ನೈಲ್ ವಾಕ್ಸ್ ಸ್ಲೋಲಿ, ಸ್ನೈಲ್ ಸ್ಲೋವಾಗಿ ಹೋಗ್ತದೆ ಅಂತ. ಶೀ ಸ್ಯಾಂಗ್ ಸಾಫ್ಟ್ಲಿ, ಓಕೆ, ಶೀ ಸ್ಯಾಂಗ್ ಸಾಫ್ಟ್ಲಿ, ಅವಳು ಸಾಫ್ಟಾಗಿ ಹಾಡಿದ್ಲು ಅಂತ ಅರ್ಥ. ಸಿಂಗ್ ಸ್ಯಾಂಗ್ ಸಂಗ್ ಅಂತ ಹೇಳ್ತೀವಿ. V1 V2 V3, ಓಕೆ, ಸಿಂಗ್ ಸ್ಯಾಂಗ್ ಸಂಗ್. ಓಕೆ, ಸೊ ಇದನ್ನು ನಿಮ್ಗೆ ಅರ್ಥ ಆಯ್ತಲ್ವಾ? ಒಂದೇದೇನು ಬರಬೇಕು? ಸಿ ಸ್ಯಾಂಗ್ ಹ್ಯಾಪಿಲಿ, ಓಕೆ, ಸಿ ಸಂಗ್ ಹ್ಯಾಪಿಲಿ. ಓಕೆ, ಐ ರೀಚ್ಡ್ ಹೋಮ್ ಸೇಫ್ಲಿ, ವಿ ಟೇಕ್ ಟು ಎಲ್ಡರ್ಸ್ ಪೊಲಿಟ್ಲಿ, ವಿ ಸ್ಯಾಟ್ ಕ್ವೈಟ್ಲಿ, ಐ ಕ್ಲೈಂಬ್ಡ್ ದ ಹಿಲ್ ಈಸಿಲಿ, ಐ ವಾಕ್ಡ್ ವಿತ್ ಕೇರ್ಫುಲಿ, ಓಕೆ. ಇನ್ನು ದ ಸ್ನೈಲ್ ವಾಕ್ಸ್ ಸ್ಲೋಲಿ, ಇದು ದ ಸ್ನೈಲ್ ವಾಕ್ಸ್ ಸ್ಲೋಲಿ, ಶೀ ಸ್ಯಾಂಗ್ ಸಾಫ್ಟ್ಲಿ. ಓಕೆ, ಇನ್ನು ಇಲ್ಲಿ ಕೆಳಗಡೆ ಏನೈತಿ, ಲೆಟ್ಸ್ ಲಿಸನ್ ಆ್ಯಂಡ್ ಆ್ಯಕ್ಟ್ ಅಂತಿದೆ, ಇದೇನು ಬೇಡ ಬಿಡ್ರಿ ಅದನ್ನು. ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ನಂಬರ್ 29 ನೋಡ್ರಿ ಏನೈತಿ. 29 ಇಲ್ಲಿ ಚಿತ್ರ ಕೊಟ್ಟಾರು, ಒಂದು ಫ್ಯಾಮಿಲಿದೆ. ರೋಹಿತ್ ಅನ್ನೋಂತಹ ಒಬ್ಬ ಮನುಷ್ಯನ ಫ್ಯಾಮಿಲಿ ಚಿತ್ರ ಕೊಟ್ಟಾರು. ಇದ್ರ ಮೇಲೆ ನೀವೇನು ಬರೀಬೇಕು? ಹೆಲ್ತ್ ಆ್ಯಕ್ಟಿವಿಟಿ ಇದೆಲ್ಲ ಚಿತ್ರ ಕೊಟ್ಟಿರೋದು. ಇದ್ರ ಮೇಲೆ W1 ಅದು W1. ಓಕೆ, ಇದ್ರ ಮೇಲೆ ನೀವು ಒಂಚೂರು ಇಲ್ಲಿ ಬರಿಬೇಕಾಗಿತ್ತು. ಒಂದೆರಡು ರೋಹಿತ್ ಅವ್ರ ಫ್ಯಾಮಿಲಿ ಚಿತ್ರ ಕೊಟ್ಟಾರ ಎಕ್ಸಸೈಸ್ ಮಾಡುವಂಥದ್ದು. ಅದ್ರ ಬಗ್ಗೆ ನೀವು ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಾರ ಏನು ಬರಿಬೇಕಂತ ಹೇಳಿ, ಮಿಕ್ಕಿದ್ದನ್ನು ನೀವು ಬರಿಬೇಕು. ಓಕೆನಾ? ಸೊ ನೋಡ್ರಿ, ಇಲ್ಲಿ ನಾ ಬರ್ದೀನಿ, ಓದಿನೂ ನಿಮಗೆ ಹೇಳ್ತೇನೆ. ಅಕ್ಷರ ಕ್ಲಿಯರ್ ಆಗ್ಯದಾವು. ಓಕೆ, ಕ್ಲಿಯರ್ ಆಗೇ ಇದೆ, ಸರಿಯಾಗಿ ಬರ್ಕೊಳ್ಳಿ. ಬೇಕಾದ್ರೆ ಇದರದ ಪ್ರಿಂಟನ್ನು ಕೊಟ್ಟಿರ್ತೀನಿ, ನೀವು ಇದರಲ್ಲಾದರೂ ಬರ್ಕೋಬೋದು. ಇದರ ಪ್ರಿಂಟ್ ಕೂಡ ನಾನು ಕೊಡ್ತೇನೆ, ನೀವು ಅದನ್ನು ಕೂಡ ಬರಿಬೋದು. ಇಲ್ಲಿ ಏನು ಬರಿಬೇಕು ಅಂತ ನೋಡಿ. ರೋಹಿತ್ಸ್ ಮದರ್ ಈಸ್ ಅ ಫಿಟ್ನೆಸ್ ಫ್ರಿಂಕ್, ಹೀ ಸ್ಯಾಟ್ಸ್ ವೇಟ್ ಫಾರ್ ಹಾಫ್ ಆ್ಯನ್ ಅವರ್. ಪ್ರತಿದಿನ ಹಾಫ್ ಆ್ಯನ್ ಅವರ್ ಅವರು ವೆಯ್ಟ್ ಲಾಸ್ ಮಾಡಲಿಕ್ಕೆ ಎಕ್ಸಸೈಸ್ ಮಾಡ್ತಾರೆ. ಡೈಲಿ ಇನ್ ದ ಮಾರ್ನಿಂಗ್, ಓಕೆ, ಪ್ರತಿದಿನ ಮುಂಜಾನೆ ಮಾಡ್ತಾರೆ. ರೋಹಿತ್ಸ್ ಸಿಸ್ಟರ್ ವಾಂಟ್ಸ್ ಟು ಸ್ಟೇ ಸ್ಲಿಮ್, ಓಕೆ, ಅವಳಿಗೂ ಕೂಡ, ರೋಹಿತನ ಸಿಸ್ಟರ್ಗೂ ಕೂಡ ಸ್ಲಿಮ್ ಆಗಬೇಕಾಗೈತಿ, ತಳ್ಳಗಾಗಬೇಕಾಗೈತಿ, ಸ್ಲಿಮ್ ಆಗಿ ಹ್ಯಾಂಡ್ಸಮ್ ಆಗಿ ಇರಬೇಕು. ಸೊ ಅವಳು ಕೂಡ ಸ್ಕಿಪ್ಪಿಂಗ್ ಮಾಡ್ತಿದ್ದಾಳೆ. ಅದು ಸ್ಕಿಪ್ಸ್, ಶಿ ಇದು ಶಿ, ಇಲ್ಲಿ ಜಾಗ ಇಲ್ಲದೆ ಕೂಡಿಸಿ ಬರ್ತೀನಿ. ಸಿ ಸ್ಕಿಪ್ಸ್, ಓಕೆ, ಅಂದರೆ ಸ್ಕಿಪ್ಪಿಂಗ್ ಆಡ್ತಿದ್ದಾಳೆ 2 times ಡೈಲಿ. ಎಷ್ಟು ಸಲ ಆಡ್ತಾಳೆ? ಡೈಲಿ 2 ಸತಿ. ರೋಹಿತ್ ಅವ್ರ ಸಿಸ್ಟರ್ ಇಲ್ಲಿ ನೀವು ನೋಡ್ತಿದ್ದೀರ ಸ್ಕಿಪ್ಪಿಂಗ್ ಆಡ್ತಾಳೆ. ಸ್ಕಿಪ್ಸ್ ಅಂದರೆ ಸ್ಕಿಪ್ಪಿಂಗ್ ಆಡ್ತಾಳೆ ಅವಳು ಡೈಲಿ 2 times. ಓಕೆ, ಅದ್ರ ಬಗ್ಗೆ ಆ ಚಿತ್ರ ನೋಡಿ ಬರಿಬೇಕು ಅಷ್ಟೇ. ಓಕೆನಾ? ಸೊ ಮತ್ತು ಏನೈತಿ, ಆ್ಯಂಡ್ ಹೀಸ್ ಮದರ್ ಡಸ್ ಯೋಗ ಎಕ್ಸಸೈಸ್. ಅವ್ರ ಅಮ್ಮ ಕೂಡ ಯೋಗಗಳನ್ನ ಎಕ್ಸಸೈಸ್ಗಳನ್ನ ಮಾಡ್ತಾಳೆ, ಯೋಗ ಎಕ್ಸಸೈಸ್ ಮಾಡ್ತಾಳೆ. ಆ್ಯಂಡ್ ಹೀಸ್ ಗ್ರ್ಯಾಂಡ್ ಫಾದರ್ ಕೂಡ ಇಲ್ಲಿದ್ದಾರೆ ನೋಡಿ, ಅಜ್ಜ ಕೂಡ ವಾಕಿಂಗ್ ಮಾಡ್ತಿದ್ದಾರೆ ಚಿತ್ರದಲ್ಲಿ ನೀವು ನೋಡ್ತಿದ್ದೀರ. ಅವ್ರ ಫಾದರ್ ಅಲ್ವಾ, ಅವ್ರ ಗ್ರ್ಯಾಂಡ್ ಫಾದರ್, ಅವ್ರ ಅಜ್ಜ, ಅವರು ಕೂಡ ವಾಕ್ಸ್ ಎವ್ರಿ ಡೇ. ಓಕೆ, ಅಂದರೆ ಅವ್ರ ಅಜ್ಜ ಕೂಡ ವಾಕಿಂಗ್ ಮಾಡ್ತಾರೆ ಡೈಲಿ ಅಂತ. ಇಷ್ಟು ನೀವು ಬರಿಬೇಕು. ಓಕೆನಾ? ಕಾಣಿಸ್ತದೆ ಅಲ್ವಾ ಕ್ಲಿಯರ್ ಆಗಿ? ಸೊ ಇದನ್ನು ಈ ಥರ ಬರಿಬೇಕು. ಇದರ ಅರ್ಥನೂ ನಾ ಕನ್ನಡದಾಗ ಹೇಳಿನಿ. ಈ ಥರ ಅವ್ರು ಏನಾದ್ರು ಚಿತ್ರಗಳನ್ನ ಕೊಟ್ಟರೆ ನೀವು ಅದ್ರ ಬಗ್ಗೆ ನೀಟಾಗಿ ಬರಿಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ನೋಡ್ರಿ, ಪೇಜ್ ಹೊಳಸ್ರಿ. ನೆಕ್ಸ್ಟ್ ಪೇಜ್ 30 ಪೇಜ್ ನಂಬರ್ ತೆಗೀರಿ. ಓಕೆ, ಇಲ್ಲಿ W2 ಏನು ಕೊಟ್ಟಾರ ನೋಡ್ರಿ ವರ್ಕ್. ಲುಕ್ ಆಟ್ ದ ಪಿಕ್ಚರ್ಸ್ ಆ್ಯಂಡ್ ರೈಟ್ ದ ನೇಮ್ಸ್ ಆಫ್ ದ ಸ್ಪೋರ್ಟ್ಸ್ ಆರ್ ಗೇಮ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಡಿಸ್ಕಸ್ ಇನ್ ಫೇಸ್ ಹೌ ದೀಸ್ ಗೇಮ್ಸ್ ಆರ್ ಪ್ಲೇಡ್ ಅಂತ ಹೇಳಿದ್ದಾರೆ. ಮತ್ತು ಈ ಹೇಗೆ ಆಡ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡಿರಿ ಅಂತ ಕೂಡ ಹೇಳಿದ್ದಾರೆ. ಈ ಆಟಗಳನ್ನ, ಈ ಚಿತ್ರದಲ್ಲಿ ಆಟಗಳನ್ನ ಕೊಟ್ಟಿದ್ದಾರಲ್ಲ, ಈ ಆಟಗಳು ಯಾವುದು ಅನ್ನೋದನ್ನು ಇಲ್ಲಿ ಕೆಳಗಡೆ 2 ಲೈನ್ ಕೊಟ್ಟಾರ, ಬರಿಬೇಕು. ಬರೆದು ಡಿಸ್ಕಸ್ ಮಾಡಬೇಕಂತ. ಇವು ಎರಡರ ಮಧ್ಯ ಹೌ ಈಸ್ ಗೇಮ್ಸ್ ಆರ್ ಪ್ಲೇಡ್, ಈ 2 ಆಟಗಳನ್ನ ಹೇಗೆ ಆಡ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡಬೇಕು.
ಮಾ ನಿಮಗೆ ಸ್ಕೂಲಲ್ಲಿ ಟೀಚರ್ ಮಾಡಿಸಿರ್ತಾರೆ ಅನ್ಕೋತೀನಿ. ಯಾವ ಥರ ಆಡ್ತಾರೆ, ರನ್ನಿಂಗ್ ರೇಸ್ ಹೇಗಿರ್ತದೆ, ಫುಟ್ಬಾಲ್ ಹೇಗಿರ್ತದೆ, ಓಕೆ. ಸೊ ಅದರಲ್ಲಿ ಯಾವುದು ಟೀಮಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ, ಗ್ರೌಂಡ್ ಹೇಗಿರ್ತದೆ, ಅದರ ಗ್ರೌಂಡ್ಗಳು ಎಷ್ಟೆಷ್ಟು ಇಂಚ ಅಗಲ ಉದ್ದ ಎಲ್ಲ ಇರ್ತದೆ, ಎಷ್ಟು ಟೀಮ್ ಇರ್ತಾವೆ, ಎಷ್ಟು ಮೆಂಬರ್ಸ್ ಎಕ್ಸ್ಟ್ರಾ ಇರ್ತಾರೆ ಆ ಪ್ಲೇಯರ್ಸು, ಈ ಥರ ಎಲ್ಲ ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು. ಒಂದನೇದೇನಿದೆ ರನ್ನಿಂಗ್ ರೇಸ್ ಇದೆ, ಒಂದನೇದು ರನ್ನಿಂಗ್ ರೇಸ್ ಅಂತ ತುಂಬ್ರಿ. ಎರಡನೇದು ವುಮೆನ್ಸ್ ಫುಟ್ಬಾಲ್ ಅದು, ಓಕೆ. ಅಲ್ಲಿ ಹುಡುಗಿಯರು ಫುಟ್ಬಾಲ್ ಆಡ್ತಿದ್ದಾರೆ. ಇನ್ನು ಕೆಳಗಡೆ ಒಂದು ಚಿತ್ರ ಕೊಟ್ಟಾರ ನೋಡ್ರಿ, ಮಕ್ಕಳು ಹಗ್ಗ ಜಗ್ಗ ಆಟ ಆಡತ್ತಾರ, ಹಗ್ಗ ಜಗ್ಗಾಟ ಆಡಾಕತ್ತಾರು. ಇಲ್ಲೊಬ್ಬ ಹೈ ಜಂಪ್ ಮಾಡ್ತಿದ್ದಾನೆ. ಸೊ ಇದನ್ನು ಹೈ ಜಂಪ್ ಅಂತ ಬರಿಬೇಕು. ಸಣ್ಣ ಪದ ಆಗಿರೋದ್ರಿಂದ ನಾನು ಬಾಜು ಬರ್ತೀನಿ. ಇಲ್ಲಿ ನೀವು ಮೇಲೊಂದು ಕೆಳಗೊಂದು 2 ಲೈನ್ ಕೊಟ್ಟಾರ ಬರಿಬೋದು, ಅಥವಾ ಅದ್ರ ಬಗ್ಗೆ ಆ ಆಟದ ಬಗ್ಗೆ ಡಿಸ್ಕಷನ್ ಮಾಡಿ ನೀವು ಇಲ್ಲಿ ಬರಿಬಹುದು ಬರೀತಿದ್ರೆ, ಓಕೆ. ಅವ್ರು ಬರೀರಿ ಅಂತ ಹೇಳಿಲ್ಲ, ಸುಮ್ಮನೆ ಡಿಸ್ಕಸ್ ಮಾಡಿರಿ, ಆ ಆಟದ ಹೆಸರು ಗುರುತಿಸಿ ಅಂತ ಹೇಳಾರು. ಸೊ ಇದಕ್ಕೆ ಹಗ್ಗ ಜಗ್ಗಾಟದಕ್ಕೆ ಏನಂತಾರಂದ್ರೆ ಟಗ್ ಆಫ್ ವಾರ್ ಅಂತಾರೆ, ಓಕೆ. ಟಗ್ ಆಫ್ ವಾರ್ ಅಂತಾರೆ. ಇದು ಹೈ ಜಂಪ್. ಸೊ ಈ ಥರ ಬರಿಬೇಕು. ಇನ್ನು ಪೇಜ್ ನಂಬರ್ ನೆಕ್ಸ್ಟ್ ಪೇಜ್ ನೋಡ್ರಿ, 31ನೇ ಪೇಜ್ ಒಳಗೆ ಏನು ಕೊಟ್ಟಾರ ಅವರು, 31ನೇ ಪೇಜಲ್ಲೂ ಒಂದೆರಡು ಚಿತ್ರಗಳನ್ನ ಕೊಟ್ಟಾರ, ಓಕೆ. ಹಾಕಿ ಮತ್ತು ಸ್ವಿಮ್ಮಿಂಗ್ ಅಂತ ಬರಿಬೇಕು. ಅದೇನು ಹಾಕಿ, ಅದು ಒಂದನೇ ಆಟ ಯಾವುದಿದು ಹಾಕಿ, ಎರಡನೇದು ಸ್ವಿಮ್ಮಿಂಗ್. ಇನ್ನು ಇಲ್ಲಿ ಏನು ಕೊಟ್ಟಾರ ನೋಡ್ರಿ, W3 ಒಳಗೆ ರೀಡ್ ದ phrases given below, some of them apply to ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಾರ ವಿಲ್ಮಾ, ರೆಫರ್, ಬೋತ್, ಓಕೆ. ಸೊ ಇವುಗಳನ್ನ ಏನೈತಲ್ಲ, ರೈಟ್ ದೆಮ್ ಇನ್ ದ ಕರೆಕ್ಟ್ ಕಾಲಮ್ಸ್. ಇಲ್ಲಿ ಒಂದಿಷ್ಟು ಕೊಟ್ಟಿದ್ದಾರೆ, ಒಲಿಂಪಿಕ್ ಆಟದ್ದು ಇವೆಲ್ಲ ಪ್ಲೇಯರ್ಸದ್ದು. ನಾನು ಇಲ್ಲಿ ಈ ಥರ ಬರೀಲಿಕ್ಕೆ ನಿಮಗೆ ತುಂಬ ಸಣ್ಣ ಬಾಕ್ಸ್ ಅದಾವೆ, ಇವು ಬರೀಲಿಕ್ಕೆ ಇದು ಆಗಲ್ಲ, ಪುಸ್ತಕದಾಗ ಬರೆದಿಲ್ಲ. ಪ್ರಿಂಟ್ ಕೊಟ್ಟೆ ನೋಡ್ರಿ, ಕಾಣಿಸ್ತಿದೆ ಅಲ್ವಾ, ಪ್ರಿಂಟ್ ಕಾಣಿಸ್ತಿದೆ. ಯಾವುದ್ರಲ್ಲಿ ಏನು ಬರೀಬೇಕು, ವಿಲ್ಮಾ ಒಳಗೆ, ರೆಫರ್ ಒಳಗೆ ಮತ್ತು ಬೋತ್ ಒಳಗೆ, ಓಕೆ. ಸೊ ಈ ಥರ ನೀವು ಇವುಗಳನ್ನ ಬರೀರಿ. ಇದನ್ನು ಹಿಂಗೆ ಬರೀರಿ, ಇದು ಬರೀರಿ, ಇದನ್ನು ನೀಟಾಗಿ ಈ ಥರ ನೀವು ನೀಟಂಗೆ ಬರ್ಕೊಳ್ರಿ, ಓಕೆನಾ. ಸರಿಯಾಗಿ ನೋಡಿಕೊಂಡು ನೀಟಾಗಿ ಬರ್ಕೊಳ್ರಿ. ನೆಕ್ಸ್ಟ್ ಪೇಜ್ ನೋಡ್ರಿ ಏನಿದೆ ಅಂತ, ಓಕೆ. ಪೇಜ್ ನಂಬರ್ 32 ಏನು ಕೊಟ್ಟಾರ, ರೈಟ್ ಯುವರ್ ಬಯೋಡಾಟಾ ಅಂತ ಹೇಳ್ಯಾರ. ಬಯೋಡಾಟಾ ಬರಿಬೇಕು ನಿಮ್ದು. ಐ ಆಮ್ ಅ ಗರ್ಲ್, ನಾನೊಬ್ಬ ಹುಡುಗಿ. ನೀವು ಹುಡುಗರಾಗಿದ್ದರೆ ಐ ಆಮ್ ಅ ಬಾಯ್ ಅಂತ ಬರಿಬೇಕು, ಅಥವಾ ಓಕೆನಾ. ನೆಕ್ಸ್ಟ್ ಮೈ ನೇಮ್ ಈಸ್ ರಾಧಾ ವಿ ಪಾಟೀಲ್ ಅಜ್ಮಾಸ. ನಿಮ್ಮ ಒರಿಜಿನಲ್ ಹೆಸರ ಬರೀರಿ. ನಿಮ್ಮ ಪುಸ್ತಕದಾಗ ನಿಮ್ಮ ಸ್ಕೂಲ್ ಟೀಚರ್ನ ಕೇಳ್ರಿ, ನಿಮ್ಮ ಕ್ಲಾಸ್ ಸಬ್ಜೆಕ್ಟ್ ಟೀಚರ್ನ ಕೇಳ್ರಿ, ಅವ್ರು ಬರಿ ಅಂದರೆ ಬರೀರಿ. ಇಲ್ಲ ಅಂದರೆ ಬೇರೆ ಏನಾರ ಬೇರೆ ಹೆಸರನ್ನ ನೀವು ಹಂಗೆ XYZ ಅಂತ ಈ ಥರ ಬೇಕಾದ್ರೂ ಬರಿಬೋದು. ಐ ಆಮ್ 12 years old, ನನಗೆ ಎಷ್ಟು ಏಜ್ ಆಗಿದೆ ಅಂತ ಬರಿಬೇಕು. ಐ ಸ್ಟಡಿ ಇನ್ ಕ್ಲಾಸ್, ಎಷ್ಟನೇ ಕ್ಲಾಸಲ್ಲಿ ನೀವು ಓದ್ತಾ ಇದ್ದೀರಾ, ನಿಮ್ಮ ಏಜ್ ಎಷ್ಟು ಬರಿಬೇಕು, ವಯಸ್ಸೆಷ್ಟು ನಿಮಗೆ ಅದನ್ನು ಬರಿಬೇಕು. ಐ ಸ್ಟಡಿ ಇನ್ ಕ್ಲಾಸ್ 6th, ಅದು 4th, ಓಕೆ. ಇಲ್ಲಿ ನೋಡಿರಿ 6th ಕ್ಲಾಸ್, ಓಕೆ. 6th ಕ್ಲಾಸಲ್ಲಿ ನಾನು ಓದ್ತಾ ಇದ್ದೀನಿ ಅಂತ ಬರಿಬೇಕು. ನೆಕ್ಸ್ಟ್ ನೋಡಿರಿ, ದ ನೇಮ್ ಆಫ್ ಮೈ ಸ್ಕೂಲ್ ಈಸ್, ಸ್ಕೂಲ್ ಹೆಸರು ಬರಿಬೇಕು. ಹೈಯರ್ ಪ್ರೈಮರಿ ಸ್ಕೂಲ್ ಮೈಸೂರು, ಓಕೆ. ಹೈಯರ್ ಪ್ರೈಮರಿ ಸ್ಕೂಲ್ ಮೈಸೂರು ಅಂತ ಬರಿಬೇಕು. ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಇಂಗ್ಲೀಷ್, ಓಕೆ. ನನ್ನ ಇಷ್ಟವಾದ ಸಬ್ಜೆಕ್ಟ್ ಇಂಗ್ಲೀಷ್. ಮೈ ಹಾಬಿ ಈಸ್ ಸಿಂಗಿಂಗ್, ರೀಡಿಂಗ್, ಡ್ರಾಯಿಂಗ್. ನೀವಿನ್ನೂ ಜಾಸ್ತಿ ಬೇಕಾದ್ರೆ ನಿಮಗೆ ಏನಾರು ಹವ್ಯಾಸಗಳಿದ್ರೆ ಬರಿಬೋದು. ಹವ್ಯಾಸ ಅಂದರೆ ಅದೇ ನಿಮಗೆ ಹವ್ಯಾಸಗಳು ಯಾವುದ್ರಲ್ಲಿ ಆಸಕ್ತಿ ಇದೆ ಅಂತ. ಹಾಡು ಹಾಡೋದು, ಸಿಂಗಿಂಗ್ ಅಂದ್ರೆ, ರೀಡಿಂಗ್ ಅಂದರೆ ಓದೋದು, ಡ್ರಾಯಿಂಗ್ ಅಂದರೆ ಚಿತ್ರ ಬಿಡಿಸೋದು, ಓಕೆ. ನೀವು ಸ್ಕೇಟಿಂಗ್ ಅಥವಾ ಡಾನ್ಸಿಂಗ್, ಸೊ ಈ ಥರ ಬೇರೆ ನಿಮ್ಗೆ ಏನೇನು ಹವ್ಯಾಸ ಅದಾವೋ ಅದನ್ನು ಬರಿಬಹುದು. ಮೈ ಫೇವ್ರೆಟ್ ಕಲರ್ ಈಸ್ ಪಿಂಕ್, ಕಲರ್ ಯಾವುದು ನಿಮ್ಗೆ ಇಷ್ಟವಾದ ಕಲರು ಬರಿಬೇಕು. ನಾ ಇಲ್ಲೇ ಪಿಂಕ್ ಅಂತ ಬರ್ತೀನಿ, ನೀವು ಇದನ್ನೇ ಬೇಕಾದ್ರೆ ಬರಿಬೋದು, ಇಲ್ಲ ನಿಮಗೆ ಇಷ್ಟವಾದ ಕಲರದ ಹೆಸರು ಬರಿಬೋದು. ಐ ಪ್ಲೇ ಇಂಡೋರ್ ಗೇಮ್ಸ್, ನಾನು ಒಳಗಿನ ಆಟಗಳನ್ನು ಆಡುತ್ತೇನೆ ಅಂತ ಇದರ ಅರ್ಥ. ಇಂಡೋರ್, ಔಟ್ಡೋರ್ ಗೇಮ್ಸ್ ಎರಡಿದೆ, ಒಂದು ಒಳ ಆಟಗಳು, ಇನ್ನೊಂದು ಹೊರ ಆಟಗಳು ಅಂತ. ನಿಮಗೆ ಆಟಗಳ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಐ ಲಿವ್ ಇನ್ ಮೈಸೂರು, ನಾನು ಮೈಸೂರಿನಲ್ಲಿ ವಾಸಿಸುತ್ತಿದ್ದೇನೆ. ಸೊ ಇದಿಷ್ಟು ಬಯೋಡಾಟಾ ಆಗಿತ್ತು. ಪೇಜ್ ನಂಬರ್ 32 ಇದನ್ನು ಈ ಥರ ಬಯೋಡಾಟಾ ಬರಿಬೇಕು, ಓಕೆ. ಸೊ ಬರೋದ್ರಲ್ವಾ. ಈಗ ನೆಕ್ಸ್ಟ್ ಪೇಜ್ ನಂಬರ್ 33 ನೋಡ್ರಿ, ಅಲ್ಲಿ ಅದೇ ಥರ ಬಯೋಡಾಟಾ ಬರೆಯಲಿಕ್ಕೆ ಹೇಳಿದ್ದಾರೆ ಅವರು, ಬಯೋಡಾಟಾ. ಸೊ ಇಲ್ಲಿ ನೋಡ್ರಿ ಪೇಜ್ ನಂಬರ್ 33, ರೈಟ್ ಯುವರ್ ಬಯೋಡಾಟಾ ಇನ್ ಅನದರ್ ವೇ. ಸೊ ಇವಾಗ ಒಂದು ಟೈಪಲ್ಲಿ ನೀವು ಬರೆದ್ರಿ, ಈಗ ಇನ್ನೊಂದು ಟೈಪಲ್ಲಿ ಬರಿಬೇಕು. ಇಲ್ಲಿ ನಿಮ್ಮ ಫೋಟೋ ಹಚ್ಚಬೇಕು, ನೀಡೆಡ್, ಓಕೆ. ನಿಮಗೆ ಬೇಕಾದ್ರೆ ಹಚ್ಚಿರಿ, ಬೇಡ ಆದರೆ ಬಿಡ್ರಿ, ನಿಮ್ಮ ಕ್ಲಾಸ್ ಟೀಚರ್ಗೆ ಕೇಳ್ರಿ, ಓಕೆ. ನೀವು ಇದನ್ನು ಮತ್ತೆ ಬೇರೆ ಯಾರಿಗಾರು ಪುಸ್ತಕ ಕೊಡ್ತೀರಿ, ಮುಗಿದ ತಕ್ಷಣ ವಾಪಸ್ ಈ ಪುಸ್ತಕ ಕೊಡಲೇಬೇಕು. ನೀವು ಸ್ಕೂಲಲ್ಲಿ ಇಸ್ಕೋತಾರೆ, ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ನವರಾಗಿದ್ದರೆ. ಪ್ರೈವೇಟ್ದವರಾದರೆ ಇಸ್ಕೊಳ್ಳಲ್ಲ. ಹಾಗಾಗಿ ಫೋಟೋ ಗೀಟೋ ಹಚ್ಲಿಕ್ಕೆ ಹೋಗಬೇಡಿ. ಬಟ್ ನಿಮಗೆ ಮಾಹಿತಿ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ.
ನೇಮ ರಾಧಾ ವಿ ಪಾಟೀಲ್. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಕ್ಲಾಸ್ ಟೀಚರ್ ಹಚ್ ಅಂದರೆ ನೀವು ಹಚ್ಚಿ ಬರೀರಿ. ಓಕೆ, ಸೊ ಅಡ್ರೆಸ್ ಬರಿಬೇಕು. ಇಲ್ಲಿ ನಾನು ಬರೆದಿದ್ದೀನಿ. ಓಕೆ, ಆಮೇಲೆ ಡೇಟ್ ಆಫ್ ಬರ್ತ್, ನೀವು ಫೀಟ್, ವೇಟ್ 35 kg. ಓಕೆ, ಇಂಟ್ರೆಸ್ಟ್ ಆರ್ ಹಾಬೀಸ್, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಬರಿಬೇಕು. ನಾನಿಲ್ಲಿ ಬರೆದಿದ್ದೀನಿ ಸಿಂಗಿಂಗ್, ಡ್ಯಾನ್ಸಿಂಗ್, ಡ್ರಾಯಿಂಗ್, ಪೇಂಟಿಂಗ್, ಸ್ಕೇಟಿಂಗ್, ಪೇಂಟಿಂಗ್, ಕ್ರಾಫ್ಟಿಂಗ್ ಅಂತ. ಓಕೆ, ಪೇಂಟಿಂಗ್ 2 ಸಲ ಆಗೈತಿದೆ, ಸಾರಿ. ಲ್ಯಾಂಗ್ವೇಜ್ ನೌನ್, ಮಾತನಾಡೋಕ್ಕೆ ಬರೋ ಭಾಷೆಗಳು ನಿಮಗೆ ಯಾವುದ್ಯಾವುದು ಅನ್ನೋದನ್ನು ಬರಿಬೇಕು. ಓಕೆ, ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್. ನಾ ಇಲ್ಲಿ 5 ಭಾಷೆಗಳನ್ನ ಬರೆದಿದ್ದೀನಿ. ನಿಮಗೆ ಯಾವ್ಯಾವ ಭಾಷೆ ಮಾತಾಡೋಕ್ಕೆ ಬರ್ತದಲ್ಲ ಆ ಭಾಷೆಗಳ ಹೆಸರನ್ನು ನೀವು ಬರಿಬಹುದು. ಓಕೆ, ಅಂದರೆ ಗೊತ್ತಿರುವ ಭಾಷೆಗಳು, ನಿಮಗೆ ಗೊತ್ತು ಅಂತ ಅಂದರೆ ಮಾತಾಡೋಕ್ಕೆ ಬರ್ತಿರ್ಬೋದು ಅಥವಾ ಅರ್ಥ ಆಗ್ತಾ ಇರ್ಬೋದು. ಓಕೆ, ನೀವು ಬರಿಬೋದು. ಓಕೆ, ಇನ್ನು ಈ ಪಾಠದ ಹಿಂದಿನ ಅಭ್ಯಾಸದ ಕೊನೆ ಘಟ್ಟ ಇದು ನೋಡ್ರಿ. ಪೇಜ್ ನಂಬರ್ 34ರಾಗ ಏನೈತಿ, ಲೆಟ್ಸ್ ಸ್ಪೀಕ್ ಅಂತ ಕೊಟ್ಟಿದ್ದಾರೆ. ಸಮ್ ಸಿಚುವೇಶನ್ಸ್ ಆರ್ ಗಿವನ್ ಬಿಲೋ, ರೀಡ್ ದೆಮ್ ಆ್ಯಂಡ್ ರೆಸ್ಪಾಂಡ್ ಸೂಟೇಬಲಿ. ದ ಫಸ್ಟ್ ಒನ್ ಈಸ್ ಡನ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಿಚುವೇಶನ್, ಸಂದರ್ಭಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು 6 ಸಂದರ್ಭಗಳನ್ನ ಕೊಟ್ಟಾರ. ಒಂದನ್ನು ನಮಗೆ ಕೊಟ್ಟಾರ, ಅದಕ್ಕೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಕ್ವಶನ್ ಮಾಡೋದನ್ನು ಹೇಗೆ ಅಂತ. The teacher has distributed you all the textbooks and notebooks. Your bag is heavy to carry home. You ask someone to help you. ನಿಮಗೆ ಟೀಚರ್ ಕ್ಲಾಸ್ ಒಳಗೆ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಕ್ಲಾಸ್ ಒಳಗೆ ಟೀಚರ್ಗಳು ನಿಮಗೆ ಪುಸ್ತಕ ಕೊಟ್ಟಾರೆ. ಎಲ್ಲ ಪುಸ್ತಕಗಳನ್ನ, ಟೆಕ್ಸ್ಟ್ ಬುಕ್ಕ, ನೋಟ್ಬುಕ್ಗಳನ್ನ ಕೊಟ್ಟಾರೆ. ಸ್ಕೂಲ್ ಸ್ಟಾರ್ಟಿಂಗಿಗೆ ಕೊಡ್ತಾರೆ, ಇಲ್ಲಿ ಪುಸ್ತಕಗಳನ್ನ, ಹೊಸ ಪುಸ್ತಕಗಳನ್ನ ಕೊಡ್ತಾರೆ ಓದಲಿಕ್ಕೆ ಅಂತ. ಓಕೆ, ಪುಸ್ತಕ ಕೊಟ್ಟಾರ ಸಿಕ್ಕಾಪಟ್ಟೆ. ಯುವರ್ ಬ್ಯಾಗ್ ಈಸ್ ಹ್ಯಾವಿ ಟು ಕ್ಯಾರಿ ಹೋಮ್, ನಿಮಗೆ ಬ್ಯಾಗ್ ಭಯಂಕರ ವಜನ್ ಆಗೈತಿ ಮನೆಗೆ ತೊಗೊಂಡು ಹೋಗಾಕ. ಯು ಆಸ್ಕ್ ಸಮ್ ಒನ್ ಟು ಹೆಲ್ಪ್ ಯು, ನಿಮಗೆ ಇನ್ನೊಬ್ರು ಹೆಲ್ಪ್ ಬೇಕಾಗೈತಿ. ಈಗ ಬುಕ್ಕ ವಜನ್ ಭಾಳ ಆಗೈತಿ, ಪಾಟಿ ಚಿಲ್ಲಾಗಿ ಇಟ್ಕೊಂಡು ಹೋಗಾಕ ಅಂತ ಹೇಳಿ ಇನ್ನೊಬ್ರು ಹೆಲ್ಪ್ ಬೇಕು ಮನೆಗೆ ಹೋಗಾಕ. ಈಗ ನಿಮ್ಗೆ ಆ ಬುಕ್ಕಗಳನ್ನ ತೊಗೊಂಡೆ. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ಯಾರಿ ದಿಸ್ ಬ್ಯಾಗ್, ಈ ಬ್ಯಾಗನ್ನು ತೊಗೊಂಡು ಹೋಗ್ಲಿಕ್ಕೆ ನಂಗೆ ಒಂಚೂರು ಹೆಲ್ಪ್ ಮಾಡ್ತೀರಾ ಅಂತ ನೀವು ಈ ಸಿಚುವೇಶನಿಗೆ ತಕ್ಕ ಹಾಗೆ ಈ ಥರ ನೀವು ಕ್ವೆಶನ್ ಮಾಡಬೇಕು. ನೀವು ಯಾರನ್ನು ಕೇಳಬೇಕು ಅಂದ್ಕೊಂಡಿರ್ತಿರಲ್ಲ ಇಂಗ್ಲೀಷ್ನಾಗ ಈ ಥರ ಪ್ರಶ್ನೆ ಮಾಡಬೇಕು. 2ನೇದು ನೋಡ್ರಿ ಏನೈತಿ, ಅ ಫ್ರೆಂಡ್ ಹ್ಯಾಸ್ ಜಸ್ಟ್ ಕಮ್ ಟು ಸಿ ಯು ಆಟ್ ಯುವರ್ ಹೋಮ್. ಹೋಮ ಹೌಸ ಎರಡೂ ಒಂದೇ. ಓಕೆ, ಹೌಸ. ಆಫರ್ ಹಿಮ್ ಆರ್ ಹರ್ ಸಮಥಿಂಗ್ ಟು ಡ್ರಿಂಕ್. ನೋಡ್ರಿ, ಫ್ರೆಂಡ್ ಜಸ್ಟ್ ಕಮ್ ಟು ಸಿ. ನೋಡ್ರಿ, ನಿಮ್ಮ ಫ್ರೆಂಡ್ ಬಂದಾರ ನಿಮ್ಮನ್ನು ನೋಡಲಿಕ್ಕೆ. ಅವಳು ಅಥವಾ ಅವನು ನಿಮ್ಮ ಫ್ರೆಂಡ್. ಹುಡುಗರಾದ್ರೆ ಹುಡುಗರು ಬರ್ತಾರೆ, ಹುಡುಗಿರಾದ್ರೆ ಹುಡುಗಿಯರು ಬರ್ತಾರೆ. ಫ್ರೆಂಡ್ಸ್ ನೋಡಕ್ಕೆ ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ಸ್ ಬಂದಾರ ಅಂತ ತಿಳ್ಕೊಳ್ರಿ ನಿಮ್ಮನ್ನು ನೋಡಲಿಕ್ಕೆ. ಸೊ ಅವರಿಗೆ ನೀವು ಕುಡಿಲಿಕ್ಕೆ ಏನಾರು ಕೊಡಬೇಕು. ಏನಂತ ಪ್ರಶ್ನೆ ಮಾಡ್ತೀರಾ? ವಿಲ್ ಯು ಹ್ಯಾವ್ ಸಮ್ ಕಾಫಿ ಆರ್ ಮೇ ಐ ಆಫರ್ ಯು ಅ ಡ್ರಿಂಕ್. ನೀವು ಕಾಫಿ ತಗೋತೀಯಾ, ಮಾಡ್ಲಿಕ್ಕೆ ಹೇಳ, ಕಾಫಿ ಕುಡಿತೀಯಾ ಅಂತ ಕೇಳಬೇಕು ಪ್ರಶ್ನೆ ಈ ಥರ. ಇನ್ನು 3ನೇದು, ಯು ಆರ್ ಆ್ಯಟ್ ದ ಪೋಸ್ಟ್ ಆಫೀಸ್. ನೀವು ಪೋಸ್ಟ್ ಆಫೀಸ್ ಒಳಗೆ ಅದಿರಿ ಅಂತ ತಿಳ್ಕೊರಿ. ಯು ವಾಂಟ್ 3 ಸ್ಟ್ಯಾಂಪ್ಸ್ ಫಾರ್ ಪೋಸ್ಟಿಂಗ್ ಅ ಗ್ರೀಟಿಂಗ್ ಕಾರ್ಡ್. ಓಕೆ, ಗ್ರೀಟಿಂಗ್ ಕಾರ್ಡಿಗೆ ಅಂಟಿಸ್ಲಿಕ್ಕೆ ನಿಮಗೆ 3 ಸ್ಟ್ಯಾಂಪ್ಗಳು ಬೇಕಾಗ್ಯಾವ. ವಾಟ್ ವುಡ್ ಯು ಸೇ ಟು ದ ಮ್ಯಾನ್ ಆ್ಯಟ್ ದ ಕೌಂಟರ್. ಅಲ್ಲೇ ಪೋಸ್ಟ್ ಆಫೀಸ್ ಒಳಗೆ ಕೌಂಟರ್ ಒಳಗೆ ಕುಂತಿರ್ತಾರಲ್ಲ ಅವ್ರಿಗೆ ನೀವು ಏನಂತ ಹೇಳ್ತೀರಾ? ನಿಮಗೆ 3 ಸ್ಟಾಂಪ್ಗಳು ಬೇಕಾಗ್ಯಾವ. ಈಗ ನಿಮ್ಮ ಗ್ರೀಟಿಂಗ್ ಕಾರ್ಡ್ ಅಥವಾ ನಿಮ್ಮ ಲೆಟ್ರಿಗೆ ಅಂಟಿಸ್ಲಿಕ್ಕೆ, ಪತ್ರಕ್ಕೆ ಅಂಟಿಸ್ಲಿಕ್ಕೆ ಅವ್ರಿಗೆ ಏನಂತ ಕೇಳ್ತೀರಿ? ಪ್ಲೀಸ್ ಕ್ಯಾನ್ ಐ ಹ್ಯಾವ್ 3 ಪೋಸ್ಟೇಜ್ ಸ್ಟ್ಯಾಂಪ್ಗಳನ್ನ ನನಗೆ 3 ಬೇಕಾಗ್ಯಾವ, ದಯವಿಟ್ಟು ಕೊಡ್ತೀರಾ ಅಂತ ಕೇಳಬೇಕು. ಕ್ಯಾನ್ ಐ ಹ್ಯಾವ್ ಅಂದರೆ ತಗೋಬಹುದಾ ಅಂತ. ಅಂದರೆ ಕೆಲವೊಂದು ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಒಂದು ಜಾಗ ಅಂತ ಮಾಡಿರ್ತಾರೆ, ಅಲ್ಲಿ ಇಟ್ಟಿರ್ತಾರೆ, ಕೇಳಿ ತಗೋಬೇಕು. ಅಥವಾ ಅವರಿಗೆ ಈ ಥರ ನೀವು ಕೇಳಿದ್ರೆ ಅವ್ರು ಕೊಡ್ತಾರೆ. ಓಕೆ, ಅಂದರೆ ಯಾವ್ಯಾವ ಸ್ಥಳದಲ್ಲಿ ಯಾವ ಥರ ಮಾತಾಡಬೇಕು ಅಂತ ಅವ್ರು ನಿಮಗೆ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಓಕೆ, ಯು ಆರ್ 4ನೇದು ನೋಡ್ರಿ, ಯು ಆರ್ ಸಿಟ್ಟಿಂಗ್ ಇನ್ ಅ ಕ್ರೌಡೆಡ್ ಬಸ್. ನೋಡ್ರಿ, ಕ್ರೌಡೆಡ್ ಬಸ್ಸಲ್ಲಿ ನೀವು ಕೂತಿದ್ದೀರಾ. ಯು ಆರ್ ಸಿಟ್ಟಿಂಗ್ ಇನ್ ಅ ಕ್ರೌಡೆಡ್ ಬಸ್ ಅಂದರೆ ತುಂಬ ರಶ್ ಆಗಿರೋ ಬಸ್ಸಲ್ಲಿ ಇದ್ದೀರಾ ನೀವು. ಓಕೆ, ಸಿಟ್ಟಿಂಗ್ ಅಂದರೆ ಕೂತಿದ್ದೀರಾ. ಯು ನೋಟಿಸ್ ಆ್ಯನ್ ಓಲ್ಡ್ ಲೇಡಿ ಸ್ಟ್ಯಾಂಡಿಂಗ್ ನಿಯರ್ ಯು, ಆಫರ್ ಹರ್ ಯುವರ್ ಸೀಟ್. ಓಕೆ, ನೀವು ಒಂದು ಊರಿಗೆ ಹೋಗ್ತಿದ್ದೀರಾ, ಬಸ್ಸು ತುಂಬ ಗದ್ದಲಿದೆ, ಬಟ್ ನಿಮಗೆ ಕೂತ್ಕೊಳ್ಳೋಕೆ ಸೀಟ್ ಸಿಕ್ಕೈತಿ. ಆದರೆ ನೀವು ಕೂತ್ಕೊಂಡಲ್ಲೇ ಒಬ್ಬಕ್ಕೆ ವಯಸ್ಸಾದ ಮಹಿಳೆ ಬಂದು ನಿಂದಿರ್ತಾಳೆ.
ಅವಳಿಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಆಫರ್ ಹರ್ ಯುವರ್ ಸೀಟ್, ಅವಳಿಗೆ ನೀವು ನಿಮ್ಮ ಸೀಟನ್ನು ಬಿಟ್ಕೊಡ್ಬೇಕಾಗೈತಿ. ಆವಾಗ ನೀವೇನಂತ, ನಿಮಗೆ ಜೀವ ಮರಿಗೆ ವಯಸ್ಸಾದ ಲೇಡಿ ಅಲ್ವಾ, ಕೊಡೋಣ ಅಂತ ನೀವು ಕೂತಿದ್ದು ಸೀಟ್ ಬಿಟ್ಕೊಡ್ತೀರಿ. ಆವಾಗ ಏನಂತ ಹೇಳ್ತೀರಾ ಅವಳಿಗೆ ನೀವು ಅಂದರೆ, ಮೇಡಮ್ ಮೇ ಐ ಆಫರ್ ಯು ಮೈ ಸೀಟ್, ಮೇಡಮ್ ನನ್ನ ಸೀಟಲ್ಲಿ ನೀವು ಕೂತ್ಕೋಬಹುದಾ, ಕೂತ್ಕೊಳ್ತಿದ್ರೆ ಕೂತ್ಕೋಬರ್ರಿ ಅಂತ ಈ ಥರ ಕರಿಬೇಕು. ಓಕೆನಾ. ಇನ್ನು 5ನೇದು ನೋಡ್ರಿ, ಅ ಫ್ರೆಂಡ್ ಆಫ್ ಯುವರ್ಸ್ ಹ್ಯಾಸ್ ಹೆಲ್ಪ್ಡ್ ಯು ಟು ಲೊಕೇಟ್ ಯುವರ್ ಮಿಸ್ಸಿಂಗ್ ಬುಕ್, ಥ್ಯಾಂಕ್ ಹಿಮ್ ಆರ್ ಹರ್. ಅವನು ಅಥವಾ ಅವಳಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ನಿಮಗೆ ಮಿಸ್ ಆಗಿದ್ದ ಬುಕ್ಕ ಅಂದರೆ ಕಳೆದು ಹೋದ ಪುಸ್ತಕ ಅವ್ರು ನಿಮ್ಗೆ ಏನು ಮಾಡಿದಾರೆ, ಹುಡುಕ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಅ ಫ್ರೆಂಡ್ ಆಫ್ ಯುವರ್ಸ್ ಹ್ಯಾಸ್ ಹೆಲ್ಪ್ಡ್ ಟು ಯು ಲೊಕೇಟೆಡ್ ಯುವರ್ ಮಿಸ್ಸಿಂಗ್ ಬುಕ್. ನಿಮಗೆ ಕಳೆದು ಹೋದ ಬುಕ್ ಎಲ್ಲಿತ್ತು ಅನ್ನೋದನ್ನು ಅವರು ಹುಡುಕ್ಲಿಕ್ಕೆ ಅಥವಾ ಕೊಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನೀವು ಯಾವ ಥರ ಹೇಳಬೇಕು, ಥ್ಯಾಂಕ್ ರೋಹಿತ್, ವಿತೌಟ್ ಯುವರ್ ಹೆಲ್ಪ್ ಐ ವುಡ್ ನಾಟ್ ಹ್ಯಾವ್ ಫೌಂಡ್ ದ ಬುಕ್. ಓಕೆ, ನಿನ್ನ ಸಹಾಯ ಇರಲಿಲ್ಲ ಅಂದ್ರೆ ನಾ ಬುಕ್ ಹುಡ್ಕೋಕ್ಕಾಗ್ತಿದ್ದಿಲ್ಲಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂತ. ನಾನಿಲ್ಲಿ ಅಜ್ಮಾಸ್ ಪಾಠದಲ್ಲಿ ರೋಹಿತ್ ಅಂತಿತ್ತಂತ ನಾ ರೋಹಿತ್ ತಗೊಂಡೆ. ಈಗ ಅಂದರೆ ಎಕ್ಸಸೈಸ್ ಒಳಗಿತ್ತಲ್ಲ ರೋಹಿತ್, ಅದಕ್ಕೆ ನಾ ರೋಹಿತ್ ಅನ್ನೋ ಹೆಸರು ತಗೊಂಡೀನಿ. ನೀವು ಬೇರೆ ಯಾವ ಹೆಸರಾದರೂ ಬೇಕಾದ್ರೆ ಸೇರಿಸಬಹುದು. ಓಕೆ, ಅಂದ್ರೆ ರೋಹಿತನ ಫ್ಯಾಮ್ಲಿ ಎಕ್ಸಸೈಸ್ ಮಾಡೋದಿತ್ತಲ್ಲ, ಅದಕ್ಕೆ ನಾನು ರೋಹಿತ್ ಅಂತ ತಗೊಂಡೀನಿ. ನೀವು ಬೇರೆ ಯಾರ್ದಾದ್ರೂ ತಗೋಬೋದು. 6ನೇದೇನೈತೆ ನೋಡ್ರಿ, ಯು ಆರ್ ಇನ್ ದ ಕ್ಲಾಸಸ್, ನೀವು ಕ್ಲಾಸಲ್ಲಿ ಇದ್ದೀರಾ ಅಂತ ತಿಳ್ಕೊರಿ. ದ ಟೀಚರ್ ಈಸ್ ಎಕ್ಸ್ಪ್ಲೈನಿಂಗ್ ಸಮಥಿಂಗ್, ಟೀಚರ್ ನಿಮಗೆ ಏನನ್ನೋ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಏನನ್ನೋ ವಿವರಣೆಯನ್ನು ಕೊಡ್ತಾ ಇದ್ದಾರೆ, ಏನೋ ಕಲಿಸ್ತಾ ಇದ್ದಾರೆ. ಟೀಚರ್ ನಿಮಗೆ ಕ್ಲಾಸಲ್ಲಿ ಇದ್ದೀರಾ. ಯು ವಾಂಟ್ ಟು ಟೆಲ್ ಸಮಥಿಂಗ್ ಅಬೌಟ್ ದ ಟಾಪಿಕ್, ಟೀಚರ್ ಏನು ನಿಮಗೆ ಕಲಿಸ್ತಿದಾರಲ್ಲ ಅದ್ರ ಬಗ್ಗೆ ನೀವೇನೋ ಟೀಚರ್ಗೆ ಹೇಳಬೇಕು ಅಂತ ಅನ್ಕೋತಿದ್ದೀರಾ. ವಾಟ್ ವುಡ್ ಯು ಟೆಲ್ ಯುವರ್ ಟೀಚರ್, ಅವಾಗ ನೀವೇನು ಹೇಳ್ತೀರಾ, ಟೀಚರು ನೀವು ಕ್ಲಾಸಲ್ಲಿದ್ದೀರಾ, ಟೀಚರ್ ನಿಮಗೇನೋ ಕಲ್ಸಾಕತ್ತಾರೋ, ಅವ್ರು ಹೇಳಕತ್ತಿದ್ರ ಮೇಲೆ ನಿಮಗೇನೋ ಹೇಳಬೇಕು ಅಂತ ಅನಿಸ್ತಿದೆ ವಾಪಸ್ ಟೀಚರ್ಗೆ. ಅವಾಗ ನೀವು ಯಾವ ಥರ ಹೇಳ್ತೀರಾ, ಟೀಚರ್ನ ಯಾವ ಥರ ಮಾತಾಡಿಸ್ತೀರಾ ಅಂತ ಕೇಳಿದ್ದಾರೆ ಕ್ಲಾಸಲ್ಲಿದ್ದರೆ. ನೋಡಿ ನೀವು ಅವಾಗ ಏನು ಹೇಳಬೇಕು ಅಂದರೆ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೇ ಐ ಸ್ಪೀಕ್ ಅಬೌಟ್ ದ ಟಾಪಿಕ್. ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾನು ಈ ಟಾಪಿಕ್ ಬಗ್ಗೆ ಸ್ವಲ್ಪ ಮಾತನಾಡಬಹುದಾ ಅಂತ ನೀವು ಈ ಥರ ಟೀಚರ್ಗೆ ಕೇಳಬೇಕು. ಓಕೆನಾ. ಇದು ಈ ಥರ ಇತ್ತು. ಇಲ್ಲಿಗೆ ಈ ಪಾಠದ ಎಲ್ಲ ಎಕ್ಸಸೈಸು ಮುಗೀತು ಮುದ್ದು ಮಕ್ಕಳೇ. ಐ ಹೋಪ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಥರ ಬಿಡಿಸಿ ಹೇಳಿದ್ರೆ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಮ್ಮ ಚಾನಲ್ನ ಯಾರು ಹೊಸಬರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪ್ತದೆ. ಮತ್ತು ಜೊತೆಗೆ ನಾನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ನಾವು 1ನೇತೆಯಿಂದ 5th ವರೆಗೂ, 5ನೇತೆ 6ನೇತೆವರೆಗೂ ಆಲ್ಮೋಸ್ಟ್ ಎಲ್ಲ ವಿಷಯದ ಪ್ರಶ್ನೋತ್ತರಗಳನ್ನ, ನೋಟ್ಸ್ಗಳನ್ನ ಮಾಡ್ತಾ ಇದ್ದೀವಿ, ಗಣಿತ ಹಿಡ್ಕೊಂಡು. ಓಕೆ, ಸಮಸ್ಯೆಗಳನ್ನ ತುಂಬ ಸುಲಭವಾಗಿ ಬಿಡಿಸಿ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್ಗಳನ್ನ ತುಂಬ ಸುಲಭವಾಗಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀವಿ. ವಿಡಿಯೋಗಳನ್ನ ತುಂಬ ಚೆನ್ನಾಗಿ ಕ್ಲಿಯರಾಗಿ ಬರ್ತಾ ಇದ್ದಾವೆ. ಆಮೇಲೆ ನೋಡಿರಿ, ಗ್ರಾಮರ್ ಇರ್ಬೋದು, ಬೇರೆ ಬೇರೆ ಅದರದ್ದು ಡಿಸ್ಕ್ರಿಪ್ಷನ್, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಇಂಗ್ಲೀಷ್ ಕನ್ನಡ ಗ್ರಾಮರದ್ದೇ ನೋಡಿರಿ. ಸಂಧಿ ಸಮಾಸಗಳು, ಡೂ ಡಸ್ಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನು ಈಗಾಗಲೇ ಮಾಡಿದ್ದೀನಿ. ಇನ್ನೂ ಎಲ್ಲ ಇನ್ ಡೆಪ್ತಾಗಿ ಗ್ರಾಮರ್ ಎಲ್ಲ ಮಾಡ್ತಾ ಇದ್ದೀವಿ ನೋಡಿರಿ. ಹಾಗೆ ಹೈಸ್ಕೂಲದೇನೈತಿ 7th-ಇಂದ 10th-ವರೆಗೂ ಕನ್ನಡ, ಇಂಗ್ಲೀಷ್, ಸಮಾಜ ಈ 3 ವಿಷಯಗಳದ್ದು 7ನೇತೆಯಿಂದ 10th-ವರೆಗೂ ಕನ್ನಡ, ಇಂಗ್ಲೀಷು, ಸಮಾಜ 3 ವಿಷಯದ ಪಾಠದ ಪಾಠಗಳನ್ನ ಹೇಳ್ತಾ ಇದ್ದೀವಿ. ಪಾಠದ ಪ್ರಶ್ನೋತ್ತರಗಳನ್ನ, ನೋಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದೀವಿ. ನೋಡ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂಗ್ಲೀಷ್ ಹೇಗೆ ಮಾತನಾಡಬೇಕು, ಯಾವ ಸ್ಥಳದಲ್ಲಿ ಯಾವ ಥರ ನಾವು ಸ್ಪೀಕಿಂಗ್ ಮಾಡಬೇಕು, ಯಾವ ಥರ ಮಾತನಾಡಬೇಕು ಅನ್ನೋದನ್ನು ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಇಂಗ್ಲೀಷ್ ನಿಮಗೆ ಮಾತನಾಡಲಿಕ್ಕೆ ತುಂಬ ಸುಲಭ ಆಗೋ ಹಾಗೆ ನಾನು ಮಾಡ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನೂ ಕೂಡ. ಹಾಗಾಗಿ ನೀವು ನಮ್ಮ ಚಾನಲ್ನ ದಯವಿಟ್ಟು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹಾಯ ಆಗಲಿ, ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ನಮ್ಮ ಚಾನಲ್ನ. ಸಿಗೋಣ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಯಾವ ಥರ ಬೇರೆ ಥರ ಯಾವುದಾದ್ರೂ ವಿಡಿಯೋ ಬೇಕಾಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಯಾವ ವಿಡಿಯೋ ಬೇಕು, ಯಾವ ಥರ ನೋಟ್ಸ್ ಬೇಕು ಅಂತ
ಅಥವಾ ಯಾವುದಾದ್ರೂ ಟಾಪಿಕ್ ಮೇಲೆ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಆ ವಿಡಿಯೋಗಳನ್ನ ಮಾಡ್ತೇನೆ. ಓಕೆ, ನಿಮಗೆ ಖಂಡಿತ ಯೂಸ್ ಆಗೋ ಹಾಗೆ. ಓಕೆ, ತಡ ಮಾಡ್ದೇನೆ ಮಾಡ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತೊಂದು ಸಲ ನಮಗೆಲ್ಲ ತುಂಬದ ಹೃದಯದ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಕೀಪ್ ಸ್ಟಡಿ ರೆಗ್ಯುಲರ್ಲಿ. ಓಕೆ, ಥ್ಯಾಂಕ್ ಯು.